ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ನನ್ನ ಈ ಕ್ಲಾಸ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ನನ್ನ ವಾಯ್ಸ್ ಕೇಳ್ತಿದೆಯಲ್ಲ? ಓಕೆ, ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮೊದಲನೇದಾಗಿ VGT ಅಕಾಡೆಮಿ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಟೆಟ್ನ ಕೋರ್ಸು, HSCRನ ಕೋರ್ಸು, GPSCRನ ಕೋರ್ಸು ಲಭ್ಯವಿದೆ. ಸೊ ಇಲ್ಲಿ ಏನು ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಸೊ ಅದಕ್ಕಿಂತ ಕಡಿಮೆ ರೇಟಲ್ಲಿ ನಿಮಗೆ ಲಭ್ಯವಿದೆ. ಸೊ ಟೆಟ್ ಕೋರ್ಸ್, HSCR, GPSCR ಕೋರ್ಸ್ಗಳು ಕೂಡ ಲಭ್ಯವಿದೆ. ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ನೋಡಾದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಯಾವುದೇ ರೀತಿಯಾದಂತಹ ತೊಂದರೆಗಳಿತ್ತು ಅಂತಂದರೆ, ಏನಾದರೂ ಪ್ರಾಬ್ಲಮ್ಸ್ಗಳಿತ್ತು ಅಂತಂದರೆ ನನ್ನ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ಒಂದು ಮೆಸೇಜ್ ಮಾಡಬಹುದು. ಸೊ ನಿಮ್ಮ ಒಂದು ಕ್ಲಾರಿಫಿಕೇಶನ್ ಏನೇ ಡೌಟ್ಸ್ಗಳಿದ್ರು ನಾನು ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆನಾ? ಸೊ ಈ ನಂಬರ್ 8088100752ಗೆ. ಓಕೆ, ಸೊ ನಾನು ಹೇಳಿದ ಹಾಗೆ ನಮ್ಮ ಈ ತರಗತಿಗಳು ಟೆಟ್ನ ತರಗತಿಗಳಾಗಿರುತ್ತೆ. ಕರ್ನಾಟಕ ಟೆಟ್ ಏನು ಕಾಲ್ ಆಗಿದೆ ಈಗ, ಸೊ ಈ ಕರ್ನಾಟಕ ಟೆಟ್ಗೆ ಸೊ 2 ತರಹದ ಕ್ಲಾಸಸ್ಗಳು ನಡೆಯುತ್ತೆ ಇಲ್ಲಿ. ಸೊ ಮೊದಲನೇದು, ಇವತ್ತಿನ ಈ ತರಗತಿ ನಡೀತಾ ಇರುವಂಥದ್ದು ಮ್ಯಾಥ್ಸ್ ಪೆಡಗಾಗಿ. ಮ್ಯಾಥ್ಸ್ದು ಪೆಡಗಾಗಿ ಬಗ್ಗೆ ನಾವು ಮಾತಾಡುವಂಥದ್ದು. ಓಕೆ, ಮ್ಯಾಥ್ ಪೆಡಗಾಗಿ. ಸೊ ಗಣಿತದ ಬೋಧನಾ ಶಾಸ್ತ್ರದ ಬಗ್ಗೆ ನಾವು ಮಾತಾಡ್ತೀವಿ. ಗಣಿತದ ಬೋಧನಾ ಶಾಸ್ತ್ರ. ಓಕೆ, 2ನೇ ತರಹದ ತರಗತಿಗಳು ನಡೆಯುವಂಥದ್ದು ಮ್ಯಾಥ್ಸ್ ತರಗತಿಗಳು. ಸೊ ಮ್ಯಾಥ್ಸ್ ಕ್ಲಾಸಸ್ ನಿಮಗೆ ನಡೆಯುತ್ತೆ. ಸೊ ಇದರಲ್ಲಿ ಯಾವ್ಯಾವ ತರ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಗಣಿತದ ತರಗತಿಗಳು, ಓಕೆನಾ? ಸೊ ಈ ಗಣಿತ ತರಗತಿಗಳಲ್ಲಿ ಯಾವ ತರಹದ ಕ್ಲಾಸಸ್ ನಡೆಯುತ್ತೆ ಅಂತಂದ್ರೆ, ಮೊದಲನೇದಾಗಿ MCQs ಅಥವಾ PYQs ಅಂತಾನೆ ಹೇಳ್ಬೋದು. ಸೊ PYQs ಗಳು ನಡೆಯುತ್ತೆ. ಮತ್ತೆ ಕಾನ್ಸೆಪ್ಟ್ಸ್ ವೈಸ್ ಕ್ಲಾಸ್ ನಡೆಯುತ್ತೆ. ಇದೇ VGT ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಲ್ಲಿ. ಓಕೆ, ಡನ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಮಾತಾಡುವಂಥದ್ದು ಮ್ಯಾಥ್ಸ್ ಪೆಡಗಾಗಿ, ಗಣಿತದ ಬೋಧನಾ ಶಾಸ್ತ್ರ. ಇದು 2 ಮಾಧ್ಯಮದಲ್ಲೂ ಇರುತ್ತೆ. ಒಂದು ಇಂಗ್ಲಿಷ್ ಮಾಧ್ಯಮದಲ್ಲೂ ಇರುತ್ತೆ, ಕನ್ನಡ ಮಾಧ್ಯಮದಲ್ಲೂ ಕೂಡ ಇರುತ್ತೆ ಅನ್ನುವಂಥದ್ದು. ಹಾಗೆ ಈ ಮ್ಯಾಥ್ಸ್ ಕ್ಲಾಸಸ್ಗಳು ಕೂಡ ಬೋತ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ, ಸೊ 2 ಮಾಧ್ಯಮದಲ್ಲೂ ಕೂಡ ಇರುತ್ತೆ. ಸೊ ಐ ಥಿಂಕ್ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಏನೇನು ಅನ್ನುವಂಥದ್ದು. ಸೊ PYQs ಅಂತಾನು ಹೇಳ್ಬೋದು, MCQs ಅಂತ ನಾವು ಹೇಳ್ಬೋದು. ಕಾನ್ಸೆಪ್ಟ್ಸ್ ವೈಸ್ ಕ್ಲಾಸ್ ಮಾಡಿ ಅದರ ಬೇಸ್ ಮೇಲೆ PYQs ಅಥವಾ MCQs ನಾವು ಮಾತಾಡ್ತೀವಿ. ಓಕೆ, ಸರಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಗಣಿತದ ಬೋಧನಾ ಶಾಸ್ತ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಪೆಡಗಾಗಿ ಬಗ್ಗೆ ನಾನು ಹೇಳಿದಾಗೆ ಈ ಪೆಡಗಾಗಿಲಿ ತುಂಬಾ ಚಾಪ್ಟರ್ಸ್ ಗಳಿದೆ. ಸೊ ಅದರಲ್ಲಿ ಇವತ್ತಿನ ಚಾಪ್ಟರ್ ಅಲ್ಲಿ ನಾವು ಮೊದಲನೇ ಚಾಪ್ಟರ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಸೊ ಮ್ಯಾಥ್ಸ್ ಪೆಡಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ, ಗಣಿತದ ಬೋಧನಾ ಶಾಸ್ತ್ರ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ನಿಮ್ಮ ಈ ಟೆಟ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪೆಡಗಾಗಿ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಹಾಗಾಗಿ ಹೇಳ್ತಾ ಇರುವಂತದ್ದು. ಅಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕರ್ನಾಟಕ ಟೆಟ್ನ ಮ್ಯಾಥ್ಸ್ ಫಿಸಿಕ್ಸ್ ಕ್ಲಾಸಸ್. ಇದು ಪೇಪರ್ 1 ಪೇಪರ್ 2 ಎರಡಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಟೆಟ್ನ ಮ್ಯಾಥ್ಸ್ ನ ಪೆಡಗಾಗಿಯಲ್ಲಿ ಮೊದಲನೇ ಚಾಪ್ಟರ್ ಬರೋದು ನೇಚರ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಅಂದ್ರೆ ನಾವು ಕನ್ನಡದಲ್ಲೂ ಹೇಳ್ತೀವಿ ನಾವು ಒಂದೊಂದಾಗಿ. ಸೊ ತುಂಬಾ ಚಾಪ್ಟರ್ಸ್ ಗಳಿದೆ, ಒಂದೊಂದೇ ಚಾಪ್ಟರ್ಸ್ ಗಳು ಮಾತಾಡ್ಕೊಂಡು ಹೋಗೋಣ. ತದನಂತರ ನಾವು ಎಲ್ಲಾ ಚಾಪ್ಟರ್ಸ್ ನ ತಗೊಂಡು ಒಂದೊಂದಾಗಿ ಡೀಟೇಲ್ ಆಗಿ ಮಾತಾಡ್ಕೊಂಡು ತದನಂತರ ಒಂದು ಮ್ಯಾರಥಾನ್ ಕ್ಲಾಸ್ ಅನ್ನು ಕೂಡ ಮಾಡ್ತೀವಿ. ಮಾಡೋಣ. ಈವನ್ ಮ್ಯಾಥ್ಸ್ಗೂ ಕೂಡ ಮ್ಯಾರಥಾನ್ ಕ್ಲಾಸಸ್ಗಳು ಕೂಡ ಬರುತ್ತೆ ಅನ್ನುವಂಥದ್ದು. ಓಕೆ, ನನ್ನ ಜೊತೆ ಜಾಯ್ನ್ ಆಗಿ ಏನೇ ಡೌಟ್ಸ್ ಗಳಿತ್ತು ಅಂದ್ರೂ ನೀವು ಅಲ್ಲಿ 8088100752ಗೆ ಮಾತಾಡಬಹುದು. ಸೊ ಮೊದಲನೇ ಚಾಪ್ಟರ್ ಬಂದು ನೇಚರ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ನೇಚರ್ ಹೇಗಿರುತ್ತೆ, ಓಕೆ, ಸೊ ನಮ್ಮ ಗಣಿತದ ನೇಚರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಮಾತಾಡ್ಕೊಂಡು ಹೋಗೋಣ. ಮೀನಿಂಗ್ ಅಂಡ್ ಡೆಫಿನಿಷನ್ ಆಫ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಿಮ್ಗೆಲ್ಲ ಗೊತ್ತು, ಗಣಿತ ಅನ್ನುವಂಥದ್ದು
ನಿಮ್ಗೆ ಗೊತ್ತಿರುವಂತದ್ದೇ ಎಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಗಳಲ್ಲಿ ಈ ಗಣಿತ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಜನರಲಿ ದೇರ್ ಆರ್ ಮೆನಿ ಡೆಫಿನಿಷನ್ಸ್ ಆಫ್ ಮ್ಯಾಥಮೆಟಿಕ್ಸ್. ಜನರಲಿ ನಾವು ಪ್ರತಿಯೊಬ್ಬರು ಅವರದೇ ಆದ ರೀತಿಯಲ್ಲಿ ಅವರದೇ ಆದ ಡೆಫಿನಿಷನ್ಸ್ ಗಳು ಹೇಳ್ತಾರೆ. ಪ್ರತಿಯೊಬ್ಬ ಮ್ಯಾಥಮೆಟಿಷಿಯನ್ಸ್ ಅವರದೇ ಆದಂತಹ ಡೆಫಿನಿಷನ್ಸ್ ಗಳನ್ನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಈ ಒಂದು ವರ್ಡ್ ಹೇಳಿದೆ, ದೇರ್ ಆರ್ ಮೆನಿ ಡೆಫಿನಿಷನ್ಸ್. ಫಾರ್ ಎಕ್ಸಾಂಪಲ್, ಸಮ್ ಡೆಫಿನಿಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನ ತಗೊಳ್ಳೋದಾದ್ರೆ, ಮ್ಯಾಥಮೆಟಿಕ್ಸ್ ಆಸ್ ಅ ಸೈನ್ಸ್ ಆಫ್ ಕ್ಯಾಲ್ಕುಲೇಷನ್. ಒಂದು ವರ್ಡ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ, ಆಸ್ ಅ ಸೈನ್ಸ್ ಆಫ್ ಕ್ಯಾಲ್ಕುಲೇಷನ್. ವಿಜ್ಞಾನದ ಒಂದು, ನಾವೇನ್ ಹೇಳ್ತೀವಿ ಕ್ಯಾಲ್ಕುಲೇಷನ್ ಅಂತಂದ್ರೆ ಸಂಖ್ಯೆಗಳ ವಿಜ್ಞಾನ ಅಂತಾನೂ ಹೇಳಬಹುದು. ಸಂಖ್ಯೆಗಳ ವಿಜ್ಞಾನ, ಎಣಿಸುವುದು ಅಥವಾ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಸೈನ್ಸ್ ಆಫ್ ಕ್ಯಾಲ್ಕುಲೇಷನ್ ಬರ್ದಿಟ್ಕೊಳ್ಳಿ ಒಂದೊಂದೇ ಪಾಯಿಂಟ್ ನ. ಸೈನ್ಸ್ ಆಫ್ ಕ್ಯಾಲ್ಕುಲೇಷನ್ ನಾನು ಹೇಳಿದಾಗೆ ಎಲ್ಲಾ ವಿಜ್ಞಾನಿಗಳು ಎಲ್ಲಾರು ಮ್ಯಾಥಮೆಟಿಷಿಯನ್ಸ್ ಒಂದೊಂದು ಕೊಟ್ಟಿರ್ತಾರೆ, ಬಟ್ ಕೆಲವೊಂದನ್ನ ನಾನು ಪಿಕ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಸಮ್ ಆಸ್ ಸೈನ್ಸ್ ಆಫ್ ಮೆಜರ್ಮೆಂಟ್, ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಗೊತ್ತು ಸೈನ್ಸ್ ಅಲ್ಲಿ ನಿಮಗೆ. ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಅಂತ ಅನ್ನೋದು ಏನು ವರ್ಡ್, ಅದ್ರ ಮೀನಿಂಗ್ ಏನು ಅನ್ನೋದು ನಿಮ್ಗೆ ಗೊತ್ತು. ಮ್ಯಾಗ್ನಿಟ್ಯೂಡ್ ಅಂದ್ರೆ ನ್ಯೂಮರಿಕಲ್, ಡೈರೆಕ್ಷನ್ ಅಂತಂದ್ರೆ ದಿಕ್ಕು. ಇವು ಎಲ್ಲವೂ ಬೇಕು ಅಂತಂದ್ರೆ ಅದ್ರ ಒಳಗೆ ನಮ್ಗೆ ಏನ್ ಬೇಕು, ಮ್ಯಾಥ್ಸ್ ಬೇಕೇ ಬೇಕು, ಗಣಿತ ಅನ್ನೋದು ಬೇಕೇ ಬೇಕು ಅನ್ನುವಂಥದ್ದು. ಸೌಂಡ್ ಎಕೋ ಆಗ್ತಾ ಇದೆಯಾ? ಐ ಥಿಂಕ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಸಪೋಸ್ ಕ್ಲಿಯರ್ ಆಗಿಲ್ಲ, ಫುಲ್ ಕ್ಲಿಯರ್ ಇಲ್ಲ ಅಂತಂದ್ರೆ ನನಗೆ ಹೇಳಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸೌಂಡ್ ಅನ್ನು. ಓಕೆನಾ? ಡನ್. ಸೊ ಇದು ಮೊದಲನೇದು, ನೇಚರ್ ಆಫ್ ಮ್ಯಾಥಮೆಟಿಕ್ಸ್ ನಲ್ಲಿ ನಮಗೆ ಮೊದಲನೇದಾಗಿ ತಿಳ್ಕೋಬೇಕಾಗಿರೋದು ಡೆಫಿನಿಷನ್ ಅಂದ್ರೆ ಏನು. ಸೊ ನಾವು ಹೇಳಿದ ಹಾಗೆ ಮೊದಲನೇ ಚಾಪ್ಟರ್ ನಾವು ಮಾತಾಡ್ತಾ ಇರೋದು ಗಣಿತದ ಸ್ವರೂಪ. ಅದರಲ್ಲಿ ಗಣಿತದ ಅರ್ಥ, ವ್ಯಾಖ್ಯಾನದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಗಣಿತವು ಬಹಳ ಮುಖ್ಯವಾದ ವಿಷಯವಾಗಿದೆ, ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಆಗಿದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಗಣಿತಕ್ಕೆ ಬಹಳ ವ್ಯಾಖ್ಯಾನಗಳಿರುತ್ತೆ. ಉದಾಹರಣೆಗೆ ಕೆಲವರು ಗಣಿತವನ್ನ ವಿಜ್ಞಾನದ ಲೆಕ್ಕಾಚಾರವೆಂದು ಕರೆಯುತ್ತಾರೆ. ಲೆಕ್ಕಾಚಾರದ ವಿಜ್ಞಾನ ಅಂತ ನಾವು ಹೇಳ್ಬೋದು, ವಿಜ್ಞಾನದ ಲೆಕ್ಕಾಚಾರ ಅಂತ ನಾವು ಹೇಳ್ಬೋದು. ಕೆಲವರು ಈ ಪ್ರಮಾಣ ಮತ್ತು ದಿಕ್ಕು, ಅದನ್ನ ಹೇಳಿದ್ನಲ್ಲ, ಸೈನ್ಸ್ ಅಲ್ಲಿ ಬಳಸ್ತೀವಲ್ವ, ಫಿಸಿಕ್ಸ್ ಅಲ್ಲಿ, ಭೌತಶಾಸ್ತ್ರದಲ್ಲಿ ದಿಕ್ಕನ್ನ ತೋರಿಸೋದಕ್ಕೆ ಇವುಗಳೆಲ್ಲವೂ ಕೂಡ ಯೂಸ್ ಮಾಡುವಂತದ್ರಲ್ಲಿ ನಮ್ಮ ಮ್ಯಾಥಮೆಟಿಕ್ಸ್ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಎನ್ನುವಂಥದ್ದು. ಓಕೆ, ಸೊ ಹಾಗಾದ್ರೆ ಗಣಿತವನ್ನ ಮಗುವಿಗೆ ಯೋಚಿಸಲು, ತರ್ಕಿಸಲು, ವಿಶ್ಲೇಷಿಸಲು ಮತ್ತು ತಾರ್ಕಿಕವಾಗಿ ವ್ಯಕ್ತಪಡಿಸಲು ತರಬೇತಿ ನೀಡುವಂತಹ ಒಂದು ದೃಶ್ಯವಾಗಿರಬೇಕು ಅನ್ನುವಂಥದ್ದನ್ನ ಇಲ್ಲಿ ಒಂದು ವರ್ಡ್ ಅನ್ನ ಹೇಳ್ತಾರೆ ಅನ್ನುವಂಥದ್ದು. ಮ್ಯಾಥಮೆಟಿಕ್ಸ್ ಶುಡ್ ಬಿ ವಿಜುವಲೈಸ್ಡ್. ಮಕ್ಕಳಿಗೆ ಹೇಗೆ ವಿಜುವಲೈಸ್ ಮಾಡಬೇಕು ಅಂತಂದ್ರೆ, ಆಸ್ ಅ ವೆಹಿಕಲ್ ಟು ಅ ಟ್ರೈನ್ ಚೈಲ್ಡ್ ಟು ಥಿಂಕ್. ನೋಡಿ, ಆ ಮಗು ಆ ಒಂದು ಮ್ಯಾಥಮೆಟಿಕ್ಸ್ ಅನ್ನ ಥಿಂಕ್ ಮಾಡಿ, ರೀಸನ್ ಮಾಡಿ, ಅನಲೈಸ್ ಮಾಡಿ, ಆ ಲಾಜಿಕಲ್ ಆಗಿ ಥಿಂಕ್ ಮಾಡುವಂತಹ ಮಟ್ಟಕ್ಕೆ ಮ್ಯಾಥಮೆಟಿಕ್ಸ್ ನ ವಿಜುವಲೈಸ್ ಮಾಡ್ಕೊಡ್ಬೇಕು ಅನ್ನೋದನ್ನ ಹೇಳ್ತಾರೆ ಅನ್ನುವಂಥದ್ದು. ಓಕೆ, ಇದು ಹಿಂದಿಯಲ್ಲಿ ಹೇಗೆ ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಸಮ್ ಡೆಫಿನೇಷನ್ಸ್ ಮ್ಯಾಥಮೆಟಿಕ್ಸ್ ಆರ್ ಆಸ್ ಫಾಲೋಸ್ ಅಕಾರ್ಡಿಂಗ್ ಟು ಮಾರ್ಷಲ್ ಹೆಚ್ಸ್ಟೋನ್. ಅಂದ್ರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಕೆಲವೊಂದು ವಿಜ್ಞಾನಿಗಳು, ಕೆಲವೊಂದು ಮ್ಯಾಥಮೆಟಿಷಿಯನ್ಸ್ಗಳು ಮ್ಯಾಥಮೆಟಿಕ್ಸ್ ನ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಅದರಲ್ಲಿ ಮೊದಲನೇದು ಮಾರ್ಷಲ್ ಹೆಚ್ಸ್ಟೋನ್ ಅನ್ನೋರು ಏನ್ ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ಇಸ್ ದ ಸ್ಟಡಿ ಆಫ್ ಅಬ್ಸ್ಟ್ರಾಕ್ಟ್ ಸಿಸ್ಟಮ್ ಬಿಲ್ಡ್ ಆಫ್ ಅಬ್ಸ್ಟ್ರಾಕ್ಟ್ ಎಲಿಮೆಂಟ್ಸ್. ಅಂದ್ರೆ ಇಲ್ಲಿರುವಂತಹ ಒಂದು ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ಸಿಸ್ಟಮ್ ನಿಂದ ಬಿಲ್ಟ್ ಆಗಿ ಅಬ್ಸ್ಟ್ರಾಕ್ಟ್ ಎಲಿಮೆಂಟ್ಸ್ ನ, ಅಥವಾ ಏನ್ ಹೇಳ್ಬೋದು, ಅಬ್ಸ್ಟ್ರಾಕ್ಟ್ ಸಿಸ್ಟಮ್ ಬಿಲ್ಟ್ ಆಗಿರೋದು ಯಾವ್ದ್ರಿಂದ, ಅಬ್ಸ್ಟ್ರಾಕ್ಟ್ ಎಲಿಮೆಂಟ್ಸ್ ಇಂದ ಬಿಲ್ಡ್ ಆಗಿರುವಂತದ್ದು ಅನ್ನೋದನ್ನ ಅವರು ಹೇಳ್ತಾರೆ ಅನ್ನುವಂಥದ್ದು. ಹಾಗೆ ಮತ್ತೊಬ್ಬ ವಿಜ್ಞಾನಿಯು ಕೂಡ ಹಾಗೆ ಹೇಳ್ತಾರೆ, ಮ್ಯಾಥಮೆಟಿಕ್ಸ್ ಇಸ್ ಡಿಫೈನ್ಡ್ ಆಸ್ ದ ಸಬ್ಜೆಕ್ಟ್ ಇನ್ ವಿಚ್ ನೀದರ್ ನೋ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ನಾರ್ ವೆದರ್ ವಾಟ್ ವಿ ಆರ್ ಸೇಯಿಂಗ್ ಟ್ರೂ. ಹೌದಲ್ಲ, ನಾವು ಏನ್ ಹೇಳ್ತಾ ಇದೀವಿ, ಏನ್ ಹೇಳ್ಬೇಕು, ಅದು ಟ್ರೂನ, ಅದು ನಿಜನ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ, ಅಥವಾ ಅದ್ರ ಒಳಗೆ ನಾವು ಹೇಳುವಂಥದ್ದನ್ನ ಮ್ಯಾಥಮೆಟಿಕ್ಸ್ ಅಂತ ನಾವು ಕರಿತೀವಿ ಅನ್ನುವಂಥದ್ದು. ಓಕೆ, ಸೊ ಇದು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಇಲ್ಲಿ 2 ಪಾಯಿಂಟ್ ಕಲ್ತ್ಕೊಂಡು, ನೇಚರ್ ಆಫ್ ದ ಮ್ಯಾಥಮೆಟಿಕ್ಸ್ ಚಾಪ್ಟರ್ ನೇಮು, ಅದರಲ್ಲಿ ಅದರ ಡೆಫಿನಿಷನ್ಸ್ ಅನ್ನ ಕಲ್ತ್ಕೊಂಡು, ಮತ್ತು ಯಾವ ಮ್ಯಾಥಮೆಟಿಷಿಯನ್ಸ್ ಹೇಗೆ ಹೇಳ್ತಾರೆ ಅನ್ನುವಂಥದ್ದನ್ನ ತಿಳ್ಕೊಂಡು, ಅವರದ್ದು
ರೀತಿಯಾದಂತಹ ದೃಷ್ಟಿಕೋನದಲ್ಲಿ ಅವರು ಹೇಳಿರ್ತಾರೆ ಎನ್ನುವಂಥದ್ದು. ಓಕೆ, ಸೊ ಈಗ ಮೊದಲನೇದು ಮಾರ್ಷಲ್ ಅವರು ಹಾಗೆ ಹೇಳಿದ್ರು ನೋಡಿ. ಈ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಗೆಲಿಲಿಯೋ ಹೇಗೆ ಹೇಳ್ತಾರೆ ಎನ್ನುವಂಥದ್ದನ್ನ, ಹೌದಲ್ವಾ? ಸೊ ಇನ್ನ ನಾನು ಈಗಾಗಲೇ ಹೇಳಿದೆ, ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಏನಂತ ಕರೀಬಹುದು, ಇಟ್ಸ್ ಅ ಸೈನ್ಸ್ ಆಫ್ ಕ್ಯಾಲ್ಕುಲೇಷನ್. ಸೊ ಒಂದೊಂದೇ ಪಾಯಿಂಟ್ ನ ನೀಟಾಗಿ ಬರ್ದಿಟ್ಕೊಂಡ್ಬಿಡಿ. ಇಟ್ಸ್ ಅ ಸೈನ್ಸ್ ಆಫ್ ಕ್ಯಾಲ್ಕುಲೇಷನ್ ಮೊದಲನೇ ಪಾಯಿಂಟ್. ಮತ್ತು ಇಟ್ಸ್ ಅ ಸೈನ್ಸ್ ಆಫ್ ಮೆಜರ್ಮೆಂಟ್, ಕ್ವಾಂಟಿಟಿ ಅಂಡ್ ಮ್ಯಾಗ್ನಿಟ್ಯೂಡ್. ಮ್ಯಾಥಮೆಟಿಕ್ಸ್ ಒಂದು ಮೆಜರ್ಮೆಂಟ್, ಸೈನ್ಸ್ ಅಲ್ಲಿ ಇರುವಂತಹ ಮೆಜರ್ಮೆಂಟ್, ಸೈನ್ಸ್ ಅಲ್ಲಿ ಬರುವಂತಹ ಮೆಜರ್ಮೆಂಟ್ ಮಾಡೋದಕ್ಕೆ ಕ್ವಾಂಟಿಟಿ, ಮ್ಯಾಗ್ನಿಟ್ಯೂಡ್ ಇವೆಲ್ಲವನ್ನ ನಮ್ಗೆ ಬೇಕು ಅಂತಂದ್ರೆ ಅಲ್ಲಿ ನಾವು ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಓಕೆನಾ? ಸೊ ಇದೆ ಕನ್ನಡದಲ್ಲಿ ಇಲ್ಲಿ ಇದೆ. ಸೊ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದೊಂದು ಪಾಯಿಂಟ್ ಬಿಡಿಸಿ ಹೇಳ್ತೀವಿ, ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಇನ್ನ ನಮ್ಗೆ ಎಷ್ಟು ಚಾಪ್ಟರ್ಸ್ ಗಳಿದೆ, ಯಾವಾಗ ಮುಗಿಸ್ಕೊಡ್ತೀವಿ ಎಲ್ಲವನ್ನೂ ಕೂಡ ಹೇಳ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ಮೇಜರ್ ಆಗಿ ನೋಡ್ಬೇಕಾಗಿರೋ ಪಾಯಿಂಟ್ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಮ್ಯಾಥ್ಸ್ ಅನ್ನುವಂಥದ್ದು ಇಟ್ಸ್ ದ ಅಬ್ಸ್ಟ್ರಾಕ್ಟ್ ಫ್ರಮ್ ದ ಸೈನ್ಸ್ ಅಂಡ್ ಇಟ್ಸ್ ದ ಸೈನ್ಸ್ ಆಫ್ ಲಾಜಿಕಲ್ ರೀಸನಿಂಗ್. ನಿಮ್ಗೆ ಗೊತ್ತು, ಮ್ಯಾಥ್ಸ್ ಅಲ್ಲಿ ಬರೋದೆಲ್ಲ ಲಾಜಿಕಲ್ ರೀಸನಿಂಗ್. ಸೊ ನಿಮ್ಗೆ CBSE ತರಗತಿಗಳು ತಗೊಂಡ್ರೆ, 10th ಎಲ್ಲ ತಗೊಂಡ್ರೆ, ಸೊ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಬರುವಂತಹ ಪ್ರಶ್ನೆಗಳೆಲ್ಲ ಹೇಗಿರುತ್ತೆ, ಲಾಜಿಕಲ್ ಆಗಿ ಥಿಂಕ್ ಮಾಡಿ ಮಗು ಅದನ್ನ ಸಾಲ್ವ್ ಮಾಡಬೇಕು ಅನ್ನೋಷ್ಟ್ರ ಮಟ್ಟಿಗೆ ಆ ಪ್ರಶ್ನೆಗಳನ್ನ ಮಾಡಿರ್ತಾರೆ. ಹಾಗಂತ ಅದು ಕಷ್ಟ ಅಂತಲ್ಲ, ನಾವು ಕಷ್ಟ ಅಂತ ಹೇಳ್ಬಿಟ್ರೆ ಕಷ್ಟ ಹಾಗೆ ಆಗತ್ತಲ್ಲ, ಹೌದಲ್ವಾ? ಸೊ ಅದಕ್ಕೆ ನಾವು ಇಟ್ಸ್ ಅಬ್ಸ್ಟ್ರಾಕ್ಟ್ ಫ್ರಮ್ ದ ಸೈನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಲಾಜಿಕಲ್ ರೀಸನಿಂಗ್, ಸೈನ್ಸ್ ಅಲ್ಲಿ ನೀವು ಯೋಚನೆ ಮಾಡಿದ್ರಲ್ಲ, ಲಾಜಿಕಲ್ ಆಗಿ ಯೋಚನೆ ಮಾಡಿ ರೀಸನಿಂಗ್ ಕೊಟ್ಟು ಹೇಳುವಂತದ್ದು. ಸೊ ಹಾಗಾಗಿ ಅದನ್ನ ನಾವು ಇಲ್ಲೂ ಮ್ಯಾಥ್ಸ್ ಅಲ್ಲಿ ಬಳಸೋದ್ರಿಂದ ಅದೇ ವರ್ಡ್ ಅನ್ನ ನಾವು ಇಲ್ಲಿ ಹೇಳ್ತೀವಿ ಅನ್ನುವಂಥದ್ದು. ಇಟ್ ಸೆಟಲ್ಸ್ ದ ಹ್ಯಾಬಿಟ್ ಆಫ್ ರೀಸನಿಂಗ್ ಇನ್ ದ ಮೈಂಡ್. ರೀಸನಿಂಗ್ ಅನ್ನ ಹ್ಯಾಬಿಟ್ ಮಾಡ್ಕೊಳ್ಳುವಂತ ಮಗು ಆ ರೀಸನ್ ಅನ್ನುವಂಥದ್ದನ್ನ ಹೇಳಿ ಮಾಡಿ ಅದನ್ನ ಹ್ಯಾಬಿಟ್ ಮಾಡ್ಕೊಳ್ಳುವಂತಹ ಮೈಂಡ್ ಸೆಟ್ ಮಾಡ್ಕೊಳ್ಳುವಂಥದಕ್ಕೆ ನಮ್ಮ ಮ್ಯಾಥಮೆಟಿಕ್ಸ್ ಬೇಕಾಗುತ್ತೆ ಎನ್ನುವಂಥದ್ದು. ಓಕೆ, ವಿಜ್ಞಾನದ ಅಮೂರ್ತ ರೂಪವಾಗಿದೆ ಅನ್ನೋದನ್ನ ಹೇಳ್ತೀವಿ ನಾವಿಲ್ಲಿ. ತಾರ್ಕಿಕತೆಯ ವಿಜ್ಞಾನವಾಗಿದೆ ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಹಾಗೆ ಇದು ಮನಸ್ಸಿನಲ್ಲಿ ತಾರ್ಕಿಕ ಅಭ್ಯಾಸವನ್ನು ನೆಲೆಗೊಳಿಸುತ್ತದೆ. ನಾನು ಹೇಳಿದ್ನಲ್ಲ, ಹ್ಯಾಬಿಟ್. ಒಂದು ನಿಮಿಷ. ಓಕೆ, ಐ ಥಿಂಕ್ ಕ್ಯಾಮ್ರಾ ಸ್ಟಕ್ ಆಗಿತ್ತು ಅನ್ಸುತ್ತೆ. ಈ ಕ್ಯಾಮ್ರಾ ಸರಿಯಾಗಿದೆ. ಓಕೆ, ಡನ್. ಸೊ ಇನ್ನು ಮುಂದುವರೆದ ಭಾಗದನ್ನು ನೋಡ್ಕೊಂಡು ಹೋಗೋದಾದ್ರೆ, ಇಟ್ ಈಸ್ ಅನ್ ಇಂಡಕ್ಟಿವ್ ಅಂಡ್ ಎಕ್ಸ್ಪೆರಿಮೆಂಟ್ ಆಫ್ ಸೈನ್ಸ್. ಮ್ಯಾಥಮೆಟಿಕ್ಸ್ ಇಸ್ ದ ಸೈನ್ಸ್ ವಿತ್ ಡ್ರಾಸ್ ನೆಸೆಸರಿ ಕನ್ಕ್ಲೂಷನ್ ಕೊಡುತ್ತೆ. ಮ್ಯಾಥ್ಸ್ ಅನ್ನುವಂಥದ್ದು ಏನ್ ಕೊಡುತ್ತೆ ನಮ್ಗೆ, ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಒಂದು ವಿಜ್ಞಾನದ ಒಂದು ಭಾಗ ಅಂತ ನಾವು ಇದನ್ನ ಹೇಳ್ತೀವಿ. ಯಾವುದನ್ನ? ಮ್ಯಾಥ್ಸ್ ಅನ್ನ. ಇನ್ನ ನೇಚರ್ ಆಫ್ ದ ಮ್ಯಾಥಮೆಟಿಕ್ಸ್ ಬಂದ್ರೆ, ಅಂದ್ರೆ ನಾವು ಚಾಪ್ಟರ್ ನೇಮ್ ಇರೋದೇ ಏನಂತ ಹೇಳಿದೀವಿ, ಗಣಿತದ ಸ್ವರೂಪ, ನೇಚರ್ ಆಫ್ ಮ್ಯಾಥಮೆಟಿಕ್ಸ್. ಹಾಗಾದ್ರೆ ಈ ನೇಚರ್ ಏನಿದೆ, ಮ್ಯಾಥಮೆಟಿಕ್ಸ್ ನೇಚರ್ ಏನು, ಆ ಗಣಿತದಕ್ಕೆ ಏನ್ ಸ್ವರೂಪ ಇದೆ, ಸ್ವಭಾವ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಗಣಿತವು ತನ್ನದೇ ಆದ ಭಾಷೆಯನ್ನ ಹೊಂದಿದ್ದು ಅದು ಗಣಿತ ಪದಗಳ, ಪರಿಕಲ್ಪನೆಗಳ, ಸೂತ್ರಗಳ, ಸಿದ್ಧಾಂತಗಳ ಮತ್ತು ತತ್ವಗಳ, ಚಿಹ್ನೆಗಳನ್ನ ಇತ್ಯಾದಿಗಳನ್ನ ಒಳಗೊಂಡಿರುವಂತದ್ದನ್ನೇ ನಾವು ಗಣಿತ ಅಂತ ಹೇಳ್ತೀವಿ ಅನ್ನುವಂಥದ್ದು. ಮ್ಯಾಥಮೆಟಿಕ್ಸ್ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್ ವಿಚ್ ಕನ್ಸಿಸ್ಟ್ ಆಫ್ ಮ್ಯಾಥಮೆಟಿಕಲ್ ಟರ್ಮ್ಸ್. ನಿಮ್ಗೆ ಗೊತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಏನೇನು ಬರುತ್ತೆ ಅಲ್ವಾ? ಟರ್ಮ್ಸ್ ಗಳು ಬರುತ್ತೆ, ಫಾರ್ಮುಲಾಸ್ ಬರುತ್ತೆ, ಥಿಯರೀಸ್ ಬರುತ್ತೆ, ಪ್ರಿನ್ಸಿಪಲ್ಸ್ ಬರುತ್ತೆ, ಸೈನ್ಸ್ ಇರುತ್ತೆ, ಪ್ಲಸ್ ಮೈನಸ್ ಅಲ್ವಾ, ಪ್ಲಸ್ ಮೈನಸ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಂದ್ರೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಆ ತರ ಅನ್ನುವಂಥದ್ದು, ಹೌದಲ್ಲ? ಸೊ ಈ ರೀತಿ ಇರುವಂತಹ ಒಂದು ಏನ್ ಹೇಳ್ತೀವಿ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್ ಅಂತ. ಇವೆಲ್ಲವನ್ನ ಇನ್ವಾಲ್ವ್ ಆಗಿರುವಂತದ್ದು ಒಂದು ಮ್ಯಾಥ್ಸ್. ಅದಕ್ಕೆ ಅದರದೇ ಆದ ಭಾಷೆ ಒಳಗೊಂಡಿರುತ್ತೆ ಅನ್ನುವಂಥದ್ದು. ಓಕೆ, ಅಂಡ್ ಪ್ರತಿ ಸಲನು ಫಸ್ಟ್ ವರ್ಡ್ ಇಂದ ಹೇಳ್ಕೊಂಡು ಬರ್ತಾ ಇದೀವಿ ಅಬ್ಸ್ಟ್ರಾಕ್ಟ್. ಅದ್ರೊಳಗೆ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಇರುತ್ತೆ. ಅದಕ್ಕೆ ಅನ್ಸುತ್ತೆ ಮಗುಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅನ್ಸ್ಬೋದಲ್ವಾ? ಸೊ ಗಣಿತವು ಅಮೂರ್ತ ಪರಿಕಲ್ಪನೆಗಳನ್ನ ನಾವು ಹೊಂದಿರುವಂತದ್ದು ಮತ್ತು ಅದನ್ನ ಕನ್ವರ್ಷನ್ ಮಾಡ್ತೀವಿ ಕಾಂಕ್ರೀಟ್ ಫಾರ್ಮ್ಗೆ. ಏನ್ ಮಾಡ್ತೀವಿ ಅದನ್ನ, ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಇರೋದನ್ನ ಕಾಂಕ್ರೀಟ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀವಿ ಎನ್ನುವಂಥದ್ದು. ಓಕೆ, ಅಂಡ್
ಮ್ಯಾಥಮೆಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಹೇಳೋದಾದ್ರೆ, ವಿದ್ಯಾರ್ಥಿಗಳಿಗೆ ಮ್ಯಾಥಮೆಟಿಕ್ಸ್ ಯಾಕೆ ಬೇಕು, ವಿದ್ಯಾರ್ಥಿಗಳಲ್ಲಿ ಏನೇನು ಮೂಡಿಸುತ್ತೆ, ಹಾಗಾದ್ರೆ ಅದರ ಸ್ವರೂಪವನ್ನ ತಗೊಂಡು ಅದರ ನೇಚರ್ ಮಕ್ಕಳ ಮನಸ್ಸಲ್ಲಿ ಏನ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮ್ಯಾಥಮೆಟಿಕ್ಸ್ ಡಸ್ ನಾಟ್ ಲಿವ್ ಎನಿ ಡೌಟ್ ಇನ್ ದ ಮೈಂಡ್ ಆಫ್ ಲರ್ನರ್. ಮಗುವಿನ ಮನಸ್ಸಿನಲ್ಲಿ ಅಥವಾ ಒಬ್ಬ ಏನ್ ಲರ್ನರ್ ಇರ್ತಾರೆ, ಆ ಲರ್ನರ್ ಅಲ್ಲಿ ಓದುವಂತಹ ಒಂದು ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಅನ್ನ ಬಿಡದೇ ಇರುವಂತದ್ದೇ ಮ್ಯಾಥ್ಸ್. ಯಾವುದೇ ಅದರಲ್ಲಿ ಥಿಯರೀಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಕಾನ್ಸೆಪ್ಟ್ಸ್ ಗಳಾಗಿರ್ಬೋದು, ಇವುಗಳು ಎಲ್ಲದರಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದಂತ ಡೌಟ್ ಅನ್ನ, ಸಂದೇಹವನ್ನ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿಡೋದಕ್ಕೆ ಬಿಡಲ್ಲ ಯಾವುದು ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು. ಓಕೆನಾ? ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡೋದು ಬರೋದಾದ್ರೆ, ಮ್ಯಾಥಮೆಟಿಕ್ಸ್ ಹೆಲ್ಪ್ಸ್ ಟು ಡೆವಲಪ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಕಾನ್ಫಿಡೆಂಟ್. ಸ್ವಾವಲಂಬನೆ, ಆತ್ಮವಿಶ್ವಾಸ. ಅರ್ಥ ಮಾಡ್ಕೊಳ್ಳಿ, ಮಕ್ಕಳಲ್ಲಿ ಆ ಗಣಿತ ಅನ್ನುವಂಥದ್ದು ಒಂದು ಲೈಕ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ, ಒಂದು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ, ಆಗ ಅದು ಏನಾಗತ್ತೆ, ಅದು ನಮಗೆ ಒಂದು ಮಕ್ಕಳಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆಂಟ್ ತುಂಬ್ದಂಗ ಆಗತ್ತೆ. ಅದನ್ನ ಇಷ್ಟಪಟ್ಬಿಟ್ರೆ ಮಕ್ಕಳುಗಳು ಅವ್ರದೇ ಆದಂತಹ ಆತ್ಮವಿಶ್ವಾಸದಿಂದ ಅವರು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೌದಲ್ಲ? ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದು ಏನು ಅಂದ್ರೆ, ಆ ಮಕ್ಕಳಲ್ಲಿ ಗಣಿತ, ಫಸ್ಟ್ ಆಫ್ ಆಲ್ ಯಾವುದೇ ಟೀಚರ್ಸ್ ಗಳಿಗಾಗ್ಲಿ ಮೊದಲನೇದಾಗಿ ನಾವು ಹೇಳ್ಬೇಕಾಗಿರೋ ವರ್ಡ್ ಮ್ಯಾಥ್ಸ್. ಇಟ್ಸ್ ನಾಟ್ ಅ ಟಫ್ ಅಂತ ಹೇಳಕ್ಕೆ ಹೋಗ್ಬಾರ್ದು ಅಂತ. ಸೊ ಆ ಟಫ್ ಅಂತ ಹೇಳ್ತಾ ಕೂತ್ಕೊಳ್ತೀನಿ ಅಂದ್ರೆ ಅದು ಟಫ್ ಆಗೇ ಬಿಡುತ್ತೆ. ಆಗ ಅವ್ರಿಗೆ ಆತ್ಮವಿಶ್ವಾಸ ಕುಗ್ಗುವಂತಹ ಚಾನ್ಸಸ್ ಇರುತ್ತೆ ಅಲ್ವಾ? ಹಾಗಾಗಿ ಆ ಮಕ್ಕಳಲ್ಲಿ ಮ್ಯಾಥಮೆಟಿಕ್ಸ್ ಅನ್ನೋದು ಇಷ್ಟ ಆಗ್ಬಿಟ್ರೆ, ಆಗ ಅದಕ್ಕೆ ಅವರ ಆತ್ಮವಿಶ್ವಾಸನ ಬೆಳೆಸಿ ಅವರೇ ಸ್ವಾವಲಂಬನೆಯಾಗಿ ಸಾಲ್ವ್ ಮಾಡೋದಕ್ಕೂ ಕೂಡ ಸಾಲ್ವ್ ಮಾಡ್ತಾರೆ ಅನ್ನುವಂಥದ್ದು. ಓಕೆನಾ? ಇನ್ನ ಮತ್ತೊಂದು ಪಾಯಿಂಟ್ ಅನ್ನ ನೋಡಕ್ ಹೋದ್ರೆ, ದ ಸ್ಟಡಿ ಆಫ್ ಮ್ಯಾಥಮೆಟಿಕ್ಸ್ ಗಿವ್ಸ್ ದ ಟ್ರೈನಿಂಗ್ ಆಫ್ ಸೈಂಟಿಫಿಕ್ ಮೆಥಡ್ಸ್ ಟು ದ ಚಿಲ್ಡ್ರನ್. ನೋಡಿ, ಇಲ್ಲಿ ಸೈಂಟಿಫಿಕ್ ಮೆಥಡ್ಸ್ ಟು ದ ಚಿಲ್ಡ್ರನ್, ಮಕ್ಕಳಲ್ಲಿ ಯಾವ ರೀತಿಯಾದಂತಹ ವೈಜ್ಞಾನಿಕ ವಿಧಾನಗಳ ತರಬೇತಿಯನ್ನ ಈ ಗಣಿತದ ಅಧ್ಯಯನವು ಕೊಡುತ್ತೆ ಅನ್ನುವಂಥದ್ದು. ಈ ಟ್ರೈನಿಂಗ್ ಆಫ್ ಸೈಂಟಿಫಿಕ್ ಮೆಥಡ್ಸ್ ಅನ್ನ ಈ ಮ್ಯಾಥಮೆಟಿಕ್ಸ್ ನ ಕಲಿಯೋದ್ರಿಂದ ಅದು ಮಕ್ಕಳಲ್ಲಿ ಮೂಡುತ್ತೆ ಅನ್ನುವಂಥದ್ದು. ಹಾಗೆ ಮ್ಯಾಥಮೆಟಿಕಲ್ ನಾಲೆಜ್ ಇಸ್ ಎಕ್ಸಾಕ್ಟ್, ಸಿಸ್ಟಮ್ಯಾಟಿಕ್ ಅಂಡ್ ಲಾಜಿಕಲ್ ಅಂಡ್ ಕ್ಲಿಯರ್. ಅಂದ್ರೆ ಗಣಿತ ಅನ್ನುವಂಥದ್ದು ನಮಗೆ ಒಂದು ನಿಖರವಾಗಿ ಹೇಳುವಂತಹ, ಈಗ ನಮ್ಗೊಂದು ಯಾವುದೋ ಒಂದು ಆನ್ಸರ್ ಬೇಕಾಗಿರುತ್ತೆ ಅಂತ ಅನ್ನೋದನ್ನ ನೋಡೋದಾದ್ರೆ, ಆ ಆನ್ಸರು ಎಕ್ಸಾಕ್ಟ್ ಆಗಿ 42 ಬೇಕು ಅಂತ 42 ಬೇಕಾಗಿರುತ್ತಲ್ವ ನಮ್ಗೆ. ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟಿರ್ತೀರಾ ನೀವು, ಆ ಪ್ರಾಬ್ಲಮ್ ಕೊಟ್ಟಾಗ ನಮ್ಗೆ ಈ ಆನ್ಸರೇ ಬೇಕು, 42 ಅನ್ನೋದೇ ಬೇಕು. ಆಗ ಮಗುಗೆ 42 ಬರ್ಸ್ಬೇಕಲ್ಲ, ಆ 42 ಅನ್ನುವಂತಹ ನಿಖರವಾದ ಆನ್ಸರ್ಸ್ ನ ಬರ್ಸೋದಕ್ಕೆ ಗಣಿತ ಹೆಲ್ಪ್ ಮಾಡುತ್ತೆ. ಅದರ ನಾಲೆಜ್ ನ ತಗೊಂಡ್ರೆ ಎಕ್ಸಾಕ್ಟ್ ಆಗಿ, ಸಿಸ್ಟಮೆಟಿಕ್ ಆಗಿ, ಲಾಜಿಕಲ್ ಆಗಿ, ಕ್ಲಿಯರ್ ಆಗಿರೋ ಆನ್ಸರ್ಸ್ ನ ಕೊಡುವಂಥದ್ದು ಮತ್ತು ಕ್ಯಾನ್ ನೆವರ್ ಬಿ ಫಾರ್ಗೊಟನ್, ಅದನ್ನ ಮರೆಯೋದಕ್ಕೆ ಆಗಲ್ಲ ಅನ್ನುವಂಥದ್ದು. ಓಕೆ, ಸೊ ಇದು ಕೆಲವಾರು ನೇಚರ್ ಆಫ್ ದ ಮ್ಯಾಥಮೆಟಿಕ್ಸ್ ನಾವು ಮಾತಾಡ್ತಾ ಇರುವಂತದ್ದು. ಗಣಿತದ ಸ್ವರೂಪ, ಸ್ವಭಾವಗಳು ಏನೇನು ಅನ್ನೋದನ್ನ ನಾವು ಮಾತಾಡ್ತಾ ಇರೋದು. ಪ್ರತಿಯೊಂದು ಪಾಯಿಂಟ್ ಇಂಗ್ಲಿಷ್ ಅಲ್ಲೂ ಇದೆ ಸರ್, ಕನ್ನಡದಲ್ಲೂ ಇದೆ, ನೀವು ನೋಡ್ಕೋಬಹುದು. ಪಾಯಿಂಟ್ ವೈಸ್ ಅನ್ನು ಕೂಡ ನೀವು ಏನ್ ಮಾಡ್ಕೋಬಹುದು, ಬರ್ದಿಡ್ಕೋಬಹುದು. ಬಿಕಾಸ್ ಮ್ಯಾಥ್ಸ್ ಪೆಡಗಾಗಿಯಲ್ಲಿ ಮ್ಯಾಥ್ಸ್ ನ ಕ್ವಶನ್ಸ್ ಗಳ ಜೊತೆಗೆ ಪೆಡಗಾಗಿಯ ಕ್ವಶನ್ಸ್ ಗಳು ಕೂಡ ಕೇಳ್ತಾರೆ. ಅಂಡ್ ಈ ತರಗತಿಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕ್ಲಾಸಸ್ ಚಾಪ್ಟರ್ ವೈಸ್ ಹೋಗುತ್ತೆ. ಓಕೆ, ಇನ್ನ ಈ ನೇಚರ್ ಆಫ್ ದ ಮ್ಯಾಥಮೆಟಿಕ್ಸ್ ಚಾಪ್ಟರ್ ನಲ್ಲಿ ನಮಗೆ ಅಂದ್ರೆ ಈ ಗಣಿತದ ಸ್ವರೂಪದಲ್ಲಿ ನಮಗೆ ಬೇಕಾಗಿರುವಂತದ್ದು ಮುಂದಿನ ಒಂದು ಪಾಯಿಂಟ್, ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ನ ಕ್ಲಾಸಸ್ ನಲ್ಲಿ ಹೇಗೆ ಟೀಚ್ ಮಾಡ್ತಾರೆ, ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಗಣಿತದ ಬೋಧನೆಯನ್ನ ಯಾವ ಯಾವ ತರಹದಲ್ಲಿ ನಾವು ಮಾಡಬಹುದು, ಯಾವ ರೀತಿಯಲ್ಲಿ ನಾವು ಮಾಡಬಹುದು, ಅಥವಾ ಗಣಿತದ ವರ್ಕ್ ಅನ್ನ ನಾವು ಯಾವ್ಯಾವ ರೀತಿಯಲ್ಲಿ ಕೊಡಬಹುದು ಅನ್ನೋದನ್ನ ನೋಡೋದಾದ್ರೆ, ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮೊದಲನೇದು ಡ್ರಿಲ್ ವರ್ಕ್ ಆಗಿರಬಹುದು, ಎರಡನೇದು ಗ್ರೂಪ್ ವರ್ಕ್ ಆಗಿರಬಹುದು, ಮೂರನೇದು ಅಸೈನ್ಮೆಂಟ್ ಆಗಿರಬಹುದು, ನಾಲ್ಕನೇದು ಸೆಲ್ಫ್ ಸ್ಟಡಿ. ನಂಬರ್ ಚೇಂಜ್ ಮಾಡ್ಕೊಳ್ಳಿ, ಇದನ್ನ ನಂಬರ್ ಮಿಸ್ ಆಗ್ಬಿಟ್ಟಿದೆ ಇಲ್ಲಿ. ಇವುಗಳೆಲ್ಲವೂ ಕೂಡ ನಾವು ಮ್ಯಾಥಮೆಟಿಕ್ಸ್ ಆಸ್ ಅ ಟೀಚರ್ ಆಗಿ ಮ್ಯಾಥ್ಸ್ ನ ಮಾಡುವಂತ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ನಾವು ಕೊಡುವಂತಹ ಒಂದು ವರ್ಕ್ಗಳು ಆಗಿರಬಹುದು ಅಂತಾನೂ ಹೇಳ್ಬಹುದು.
ಅಂದ್ರೆ ಈ ಎಲ್ಲ ವರ್ಕ್ಗಳಿಂದ ನಮಗೆ ಆ ಮ್ಯಾಥಮೆಟಿಕ್ಸ್ ನ ಮಾಡುವಂತಹದ್ರಲ್ಲಿ ಟೀಚ್ ಮಾಡುವಂತದ್ರಲ್ಲಿ ಈಸಿ ಅನ್ಸುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಮ್ಯಾಥಮೆಟಿಕ್ಸ್ ನ ಟೀಚ್ ಮಾಡ್ಬೇಕಾದ್ರೆ ಇವೆಲ್ಲವೂ ಕೂಡ ನಮಗೆ ಒಂದು ಪಾರ್ಟ್ಸ್, ಇದೆಲ್ಲವೂ ಕೂಡ ಒಂದು ಭಾಗ, ಇವೆಲ್ಲವೂ ಬೇಕು ನಮಗೆ. ಅದು ಯಾವ್ದ್ಯಾವುದು ಅನ್ನೋದನ್ನ ನೋಡೋದಾದ್ರೆ ಅದೇ ಹೇಳಿದ್ನಲ್ಲ, ಡ್ರಿಲ್ ವರ್ಕ್ ಆಗಿರ್ಬೋದು, ಎರಡನೇದು ಗ್ರೂಪ್ ವರ್ಕ್, ಮೂರನೇದು ಅಸೈನ್ಮೆಂಟ್, ನಾಲ್ಕನೇದು ಸೆಲ್ಫ್ ಸ್ಟಡಿ, ಐದನೇದು ಬ್ರೈನ್ ಸ್ಟ್ರೋಮಿಂಗ್, ಆರನೇದು ಓರಲ್ ವರ್ಕ್, ಹಾಗೆ ಸೂಪರ್ವೈಸ್ ಸ್ಟಡಿ, ನಾಲ್ಕನೇದು ನೆಕ್ಸ್ಟ್ ರಿಟರ್ನ್ ವರ್ಕ್ ಅಂಡ್ ರಿವ್ಯೂ. ಇದೆಲ್ಲವೂ ಕೂಡ ನಮ್ಮ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ನ ಒಳಗೆ ಬರುವಂತದ್ದು. ಗಣಿತದ ಬೋಧನೆಯ ಸಮಯದಲ್ಲಿ ನಮಗೆ ಇವೆಲ್ಲವೂ ಕೂಡ ಬರುತ್ತೆ. ಸೊ ಡ್ರಿಲ್ ಆಗಿರ್ಬೋದು, ಡ್ರಿಲ್ ಕೆಲಸ, ಗುಂಪು ಕೆಲಸ, ನಿಯೋಜನೆ, ಲಿಖಿತ ಕೆಲಸ, ಸ್ವಯಂ ಅಧ್ಯಯನ, ವಿಮರ್ಶೆ, ಇದು ವರ್ಡ್ ನ ಬೇರೆ ಹೇಳ್ತೀನಿ ನಾನು, ಮೇಲ್ವಿಚಾರಣೆಯ ಅಧ್ಯಯನ ಮತ್ತು ಮೌಖಿಕ ಕೆಲಸ. ಹಾಗಾದ್ರೆ ಇವುಗಳೆಲ್ಲ ಏನು? ಇವುಗಳ ಅಧ್ಯಯನ ಅಥವಾ ಇವುಗಳಿಗೆ ಏನು ನಾವು ಬೋಧನೆ ಮಾಡ್ತೀವಿ, ಗಣಿತದಲ್ಲಿ ಬೋಧನೆ ಮಾಡಬೇಕಾದ್ರೆ ಇವುಗಳೆಲ್ಲ ನಮಗೆ ಯಾವ ರೀತಿ ಹೆಲ್ಪ್ ಆಗತ್ತೆ? ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಡ್ರಿಲ್ ವರ್ಕ್ದು ಮೀನಿಂಗ್ ಏನು, ಗ್ರೂಪ್ ವರ್ಕ್ದು ಮೀನಿಂಗ್ ಏನು, ಅದರ ಅಡ್ವಾಂಟೇಜ್ ಏನು, ಅದರ ಡಿಸ್ಅಡ್ವಾಂಟೇಜ್ ಏನು, ಅದರಲ್ಲಿ ಮ್ಯಾಥ್ಸ್ ಅಲ್ಲಿ ಅದು ಏನಕ್ಕೆ ಯೂಸ್ ಆಗುತ್ತೆ, ಯಾವ ತರಹ ಮ್ಯಾಥ್ಸ್ ಅಲ್ಲಿ ಯೂಸ್ ಆಗುತ್ತೆ, ಹೇಗೆ ನಾವು ಯೂಸ್ ಮಾಡ್ಕೋಬಹುದು ಅನ್ನೋದನ್ನೆಲ್ಲವನ್ನೂ ಕೂಡ ನಾವು ಈ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಮಾತಾಡೋಣ ಅನ್ನುವಂಥದ್ದು. ಓಕೆ, ಹಾಗಾದ್ರೆ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋದಾದ್ರೆ ಡ್ರಿಲ್ ವರ್ಕ್ ಮೊದಲನೇದು. ಡ್ರಿಲ್ ವರ್ಕ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ನಲ್ಲಿ ಡ್ರಿಲ್ ವರ್ಕ್ ಮಾಡಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಏನ್ ಹೇಳ್ತೀವಿ ಥಿಂಗ್. ಯಾಕೆ, ಏನಕ್ಕೆ ಅದು ಯೂಸ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಡ್ರಿಲ್ ಅಂಡ್ ಎಕ್ಸರ್ಸೈಸ್ ಆಕ್ಯುಪೈ ಅನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಮ್ಯಾಥಮೆಟಿಕ್ಸ್ ಟೀಚಿಂಗ್ ಅಂಡ್ ಲರ್ನಿಂಗ್. ಇದನ್ನ ಆಗ್ಲೇ ಹೇಳಿದ್ದೀನಿ. ಯಾಕೆ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನೋಡೋದಾದ್ರೆ, ಅಂದ್ರೆ ಯಾವ ತರಹ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಡ್ರಿಲ್ ಎಕ್ಸರ್ಸೈಸ್ ಶುಡ್ ಬಿ ಕಂಡಕ್ಟೆಡ್ ಇನ್ ಸಚ್ ಅ ಮ್ಯಾನರ್ ದಟ್ ದ ಪ್ಯೂಪಿಲ್ ಅಥವಾ ಸ್ಟೂಡೆಂಟ್ಸ್ ಕ್ಯಾನ್ ವರ್ಕ್ ಅಟ್ ಡಿಫರೆಂಟ್ ರೇಟ್ಸ್ ಅಟ್ ದ ಡಿಫರೆಂಟ್ ಲೆವೆಲ್ಸ್ ಅಕಾರ್ಡಿಂಗ್ ಟು ದೇರ್ ಎಬಿಲಿಟೀಸ್. ಮಗುವಿನ ಜ್ಞಾನಕ್ಕೆ ಅನುಗುಣವಾಗಿ ನಾವು ಅವರಿಗೆ ವರ್ಕ್ ನ ಕೊಟ್ಟು, ಅವರಿಂದ ಡ್ರಿಲ್ ವರ್ಕ್ ಅಂತ ನಾವು ಏನ್ ಕೊಟ್ಟು ಅವರಿಂದ ನಾವು ವರ್ಕ್ ಅನ್ನ ತಗೋಬಹುದು. ಅವರವರ ಮಟ್ಟಕ್ಕೆ, ಅವರವರ ಲೆವೆಲ್ಗೆ ಅಕಾರ್ಡಿಂಗ್ ಟು ದೇರ್ ಅಬಿಲಿಟೀಸ್, ಅವರವರ ಮಟ್ಟಕ್ಕೆ ನಾವು ವರ್ಕ್ ಅನ್ನ ಕೊಟ್ಟು ನಾವು ವರ್ಕ್ ಮಾಡಿಸಬಹುದು. ಹಾಗಾಗಿ ಇಲ್ಲಿ ಡ್ರಿಲ್ ವರ್ಕ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಅನ್ನುವಂಥದ್ದು. ಹಾಗೆ ಈ ಡ್ರಿಲ್ ಎಕ್ಸರ್ಸೈಸ್ ಶುಡ್ ಬಿ ಬ್ರೀಫ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಯಾವುದೋ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬ್ರೀಫ್ ಮಾಡಿ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬಿಡಬೇಕು ಅನ್ನೋದು. ಹಾಗೆ ಡ್ರಿಲ್ ಶುಡ್ ಕನ್ಸಿಸ್ಟ್ ಆಫ್ ಸೆವರಲ್ ಡಿಸ್ಟಿಂಕ್ಟ್ ಆಕ್ಟಿವಿಟೀಸ್ ಇನ್ವಾಲ್ವಿಂಗ್. ಒಂದೆರಡು ಆಕ್ಟಿವಿಟೀಸ್ ಗಳನ್ನ ಡ್ರಿಲ್ ವರ್ಕ್ ಅಲ್ಲಿ ಮಾಡಿಸ್ಬೇಕು ಅನ್ನುವಂಥದ್ದು ಆ ಪಾಯಿಂಟ್ ನ ಅರ್ಥ ಆಗಿರುತ್ತೆ. ಹಾಗಾದ್ರೆ ಡ್ರಿಲ್ ವರ್ಕ್ ಅನ್ನೋದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಒಂದು ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ, ಮಗುವಿನ ಅಥವಾ ಸ್ಟೂಡೆಂಟ್ಸ್ಗಳದ್ದು ಅಬಿಲಿಟಿಗೆ ಅನುಗುಣವಾಗಿ, ಅವುಗಳ ಜ್ಞಾನಕ್ಕೆ ಅನುಗುಣವಾಗಿ ನಾವು ವರ್ಕ್ ಕೊಟ್ಟಾಗ ಅವರಿಂದ ನಾವು ಏನ್ ಡ್ರಿಲ್ ಎಕ್ಸರ್ಸೈಸ್ ಮಾಡಿಸೋದ್ರಿಂದ ಅವರಿಂದ ನಾವು ವರ್ಕ್ ಅನ್ನು ತಗೋಬಹುದು ಅನ್ನುವಂಥದ್ದು. ಓಕೆ, ಸೊ ಇದು ಡ್ರಿಲ್ ವರ್ಕ್ ಹೇಗೆ ಎಫೆಕ್ಟಿವ್ ಆಗತ್ತೆ ಅನ್ನುವಂಥದ್ದು. ಆಮೇಲೆ ಯಾಕೆ ಇನ್ನೂ ಬೇರೆದನ್ನ ಹೇಳೋದಾದ್ರೆ, ಸೊ ಡ್ರಿಲ್ ವರ್ಕ್ ಅಲ್ಲಿ ನಾವು ವೆರೈಟಿ ಆಫ್ ಪ್ರಾಬ್ಲಮ್ಸ್ ವಿಲ್ ಮೇಕ್ ಡ್ರಿಲ್ ಇಂಟ್ರೆಸ್ಟಿಂಗ್. ನಾವು ಬೇರೆ ಬೇರೆ ರೀತಿಯಾದಂತಹ ವಿವಿಧ ಸಮಸ್ಯೆಗಳನ್ನ ಕೊಡೋದ್ರಿಂದ, ಯಾಕಂದ್ರೆ ನಾವು ಮಕ್ಕಳನ್ನ ಚೂಸ್ ಮಾಡಿರೋದೇ ಡ್ರಿಲ್ ವರ್ಕ್ ಅಲ್ಲಿ ಅವ್ರವ್ರಿಗೆ ಅನುಗುಣವಾಗಿ, ಹೌದಲ್ವಾ, ಅವ್ರವ್ರ ಅನುಗುಣವಾಗಿ ನಾವು ವರ್ಕ್ ಅನ್ನ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಗಳನ್ನ ಕೊಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ನಾವು ಕೊಡುವಂತ ಸಂದರ್ಭದಲ್ಲಿ ಎಫೆಕ್ಟಿವ್ ಆಗ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಎಫೆಕ್ಟ್ ಆಗ್ತಾನೆ ಇದೆ, ಬಟ್ ಪ್ರಾಬ್ಲಮ್ ಕೊಡ್ಬೇಕಾದ್ರೆ ನಾವು ಬೇರೆ ಬೇರೆ ತರಹದ ಕೊಡ್ಲೇಬೇಕಲ್ಲ. ಹಾಗಾಗಿ ಇಲ್ಲಿ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಗಳನ್ನ ನಾವು ಇಲ್ಲಿ ಕೊಡೋದ್ರಿಂದ ಆ ಡ್ರಿಲ್ ವರ್ಕ್ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಆಗತ್ತೆ ಎನ್ನುವಂಥದ್ದು. ಓಕೆ, ಮತ್ತು ಇದರಿಂದ ಏನ್ ಯೂಸ್ ಡ್ರಿಲ್ ವರ್ಕ್ ಇಂದ? ಡ್ರಿಲ್ ವರ್ಕ್ ಇಂದ ನಮಗೆ ಕ್ಯಾನ್ ಬಿ ರಿಟೈನ್ ಫಾರ್ ಅ ಲಾಂಗರ್ ಟೈಮ್. ನಮ್ಗೆ ಜಾಸ್ತಿ ದಿನದವರೆಗೂ ಕೂಡ ನಮ್ಗೆ ಅದನ್ನ ಹೆಚ್ಚು ಕಾಲ ನೆನಪಿನಲ್ಲಿ ಇಟ್ಕೋಬಹುದು. ರಿಟೈನ್ ಫಾರ್ ಅ ಲಾಂಗರ್ ಟೈಮ್. ಅಂಡ್ ಆಲ್ಸೋ ಇಟ್ಸ್ ಅ ಗುಡ್ ಟೆಕ್ನಿಕ್ ಫಾರ್ ದ ಲರ್ನಿಂಗ್ ಫಾರ್ ದ ಬಿಗಿನರ್ಸ್. ಕೆಲವೊಬ್ರು ಮಕ್ಕಳು ತುಂಬಾ ಡಲ್ ಇರ್ತಾರೆ ಅಥವಾ ಬಿಗಿನರ್ಸ್ ಗಳಾಗಿರ್ತಾರೆ ಅಂತ ನಾವ್ ಏನ್ ಹೇಳ್ತೀವಿ, ಅಂತಹ ಮಕ್ಕಳಿಗೆ ನಮಗೆ ಇಲ್ಲಿರುವಂತಹ ಒಂದು ಡ್ರಿಲ್ ವರ್ಕ್ ನ ಕೊಡೋದ್ರಿಂದ ಸ್ವಲ್ಪ ಹೌದು ಅದು ಬಿಗಿನರ್ಸ್ ಗಳಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಓಕೆ,
ಸೊ ಐ ಹೋಪ್ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದನ್ನು ಪ್ರತಿ ಕ್ಲಾಸಲ್ಲೂ ಹೇಳ್ತೀನಿ. ಎಲ್ಲರೂ ಅವರದ್ದೇ ಆದ ರೀತಿಯಲ್ಲಿ, ಈಗ ನಾನು ಇದ್ರು ಮಾತಾಡಬೇಕಾದ್ರೆ ಮ್ಯಾಥ್ಸಲ್ಲಿ, ನೇಚರ್ ಆಫ್ ದ ಮ್ಯಾಥಮೆಟಿಕ್ಸಲ್ಲಿ ಪ್ರತಿಯೊಬ್ಬ ಮ್ಯಾಥಮೆಟಿಷಿಯನ್ಸು ಪ್ರತಿಯೊಂದು ರೀತಿಯಲ್ಲಿ ಬೇರೆ ಅವರದೇ ಆದ ಒಂದು ರೀತಿಯಲ್ಲಿ ದೃಷ್ಟಿಕೋನದಲ್ಲಿ ಮ್ಯಾಥಮೆಟಿಕ್ಸ್ದು ಡೆಫಿನೇಷನ್ ಕೊಟ್ಟಿದ್ದಾರೆ, ಒಪ್ಕೋತೀರಾ? ಹಾಗೆ ಇಲ್ಲೂ ಅಷ್ಟೇ. ಈಗ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನಮ್ಮದೇ ಆದ ರೀತಿಯಲ್ಲಿ ಅಂತ ಅನ್ನೋದಕ್ಕೆ ಹೆಚ್ಚಿದಾಗೆ ನನ್ನ ಒಂದು ದೃಷ್ಟಿಕೋನದಲ್ಲಿ ನಾವು ಹೇಳ್ತೀವಿ ಅಷ್ಟೇ. ಅರ್ಥ ಆಗ್ತಿದ್ಯಾ? ಮತ್ತೆ ಇದನ್ನ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಇನ್ನ ಡೀಪ್ ಆಗಿ ಹೇಳೋರು ಇರ್ತಾರೆ, ಸೊ ಬೇಸ್ ಅಲ್ಲೂ ಹೇಳೋರು ಇರ್ತಾರೆ, ಓಕೆ, ಆವರೇಜ್ ರೇಂಜ್ ಅಲ್ಲೂ ಹೇಳೋರು ಇರ್ತಾರೆ. ಹಾಗಾಗಿ ಇದು ನೀವು ಹೇಗೆ ತಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಾವು ನನಗೆ ನನ್ನದೇ ಆದ ರೀತಿಯಲ್ಲಿ ಹೇಳೋದ್ರಿಂದ ಅದು ಕೆಲವೊಬ್ರಿಗೆ ಈಚ್ ಆಗ್ಬಹುದು, ಆಗದೇ ಇರಬಹುದು. ಬಟ್ ನಿಮ್ಗೆ ಇಫ್ ಸಪೋಸ್ ಏನೇ ಡೌಟ್ಸ್ಗಳಿತ್ತು ಅಂತಂದ್ರು ಕೇಳಿ, ನಾವು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಯಾವುದೇ ರೀತಿಯಾದಂಥ ಅವಕಾಶಗಳಿಗೆ ಇದು ಮಾಡ್ಕೊಳಕ್ ಹೋಗ್ಬೇಡಿ, ಬಟ್ ಕ್ಲಿಯರ್ ಮಾಡ್ಕೊಳ್ಳಿ. ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಏನೇ ಡೌಟ್ಸ್ಗಳಿದ್ದು ಅಂತಂದ್ರೂ ಕೂಡ ನೀವು ಈ ನಂಬರ್ಗೆ ನೀವು ಕ್ಲಾರಿಫಿಕೇಶನ್ ತಗೊಳ್ಳೋದಕ್ಕೆ ವಾಟ್ಸಪ್ ಮಾಡ್ಬೋದು, 8088100752ಗೆ. ಓಕೆ, ನೆಕ್ಸ್ಟ್, ಸ್ಪೀಡ್ ಆಫ್ ದ ಲರ್ನಿಂಗ್ ಮೆಟೀರಿಯಲ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ದ ನೀಡ್. ಅಂದ್ರೆ ಕಲಿಯುವಂತಹ ಸ್ಪೀಡನ್ನ ನಾವು ಕ್ಯಾನ್ ಬಿ ಅಡ್ಜಸ್ಟೆಡ್, ನಾವು ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಬಹುದು, ಅವರ ಮಕ್ಕಳ ಸ್ಪೀಡ್ಗೆ ತಕ್ಕಂತೆ. ಓಕೆ, ಅಂಡ್ ಅಕ್ಯುರಸಿ ಆಫ್ ಅ ಲರ್ನ್ ಮೆಟೀರಿಯಲ್ ಕ್ಯಾನ್ ಬಿ ಇಂಪ್ರೂವ್ಡ್. ಕಲಿತಿರುವಂತದನ್ನ ನಾವು ಇನ್ನ ಹೆಚ್ಚಿಗೆ ಇಂಪ್ರೂವ್ ಮಾಡೋದಕ್ಕೆ ಇದರಲ್ಲಿ ಅವಕಾಶಗಳು ಇರುತ್ತೆ ಅನ್ನುವಂಥದ್ದು. ಅಂಡ್ ಮೆಮೊರಿ ಆಫ್ ದ ಚೈಲ್ಡ್ ಕ್ಯಾನ್ ಬಿ ಚೆಕ್. ಮಗುವಿನ ಮೆಮೊರಿಯನ್ನ, ಸ್ಮರಣೆಯನ್ನ ನಾವಿಲ್ಲಿ ಪರಿಶೀಲಿಸಬಹುದು ಅನ್ನುವಂಥದ್ದು. ಹಾಗಾದ್ರೆ ಯಾವುದೇ, ಈಗ ನಾವು ಗಣಿತದ ಬೋಧನೆಯಲ್ಲಿ ಮ್ಯಾಥಮೆಟಿಕ್ಸ್ ಟೀಚ್ ಮಾಡಬೇಕಾದ್ರೆ ನಾನು ಏನೇನು ವರ್ಕ್ಸ್ಗಳಿದೆ ಅಥವಾ ಏನೇನು ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಲಿಸ್ಟ್ ತೋರಿಸಿದೆ. ಆ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಅಲ್ಲಿ ಡ್ರಿಲ್ ವರ್ಕು, ಅಸೈನ್ಮೆಂಟ್ಸು ಇದೆಲ್ಲ ತೋರಿಸಿದೆ. ಹಾಗಾದ್ರೆ ಅದು ಎಲ್ಲದರಲ್ಲೂ ಅಡ್ವಾಂಟೇಜಸ್ಗಳೇ ಇರುತ್ತಾ? ಇಲ್ಲ, ಕೆಲವೊಂದು ಅಡ್ವಾಂಟೇಜಸ್ ಇರುತ್ತೆ, ಕೆಲವೊಂದು ಡಿಸ್ಅಡ್ವಾಂಟೇಜಸ್ಗಳು ಕೂಡ ಇರುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಏನು ಡ್ರಿಲ್ ವರ್ಕ್ ಡಿಸ್ಅಡ್ವಾಂಟೇಜ್ ಅನ್ನೋದನ್ನ ನೋಡೋದಾದ್ರೆ, ಡ್ರಿಲ್ ವರ್ಕ್ ಕ್ರಿಯೇಟ್ಸ್ ಡಿಸ್ಟರ್ಬೆನ್ಸ್ ಇನ್ ಅದರ್ ಕ್ಲಾಸಸ್. ಬೇರೆ ತರಗತಿಗಳಲ್ಲಿ ಇದು ಡಿಸ್ಟರ್ಬೆನ್ಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಅಂಡ್ ಇಟ್ಸ್ ನಾಟ್ ಎಫೆಕ್ಟಿವ್ ವಿತೌಟ್ ಗುಡ್ ಅಂಡ್ ಕ್ಲಿಯರ್ ವಾಯ್ಸ್. ಸ್ಪಷ್ಟವಾದ ವಾಯ್ಸ್ ಇಲ್ಲ ಅಂತಂದ್ರೆ ಆಗ ನಮಗೆ ಇದು ಡಿಸ್ಅಡ್ವಾಂಟೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ. Sometimes drill becomes an exercise in academic futility. ನಮಗೆ ಅಕಾಡೆಮಿಕ್ ನ ಮುಗಿಸುವಂತ ಸಂದರ್ಭದಲ್ಲಿ ಡ್ರಿಲ್ ವರ್ಕ್ ನ ತಗೊಂಡಾಗ ಮೇ ಬಿ ಅದು ಎಫೆಕ್ಟ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ಇಷ್ಟು ನಿಮ್ಮ ಡ್ರಿಲ್ ವರ್ಕ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇರೋದು. ಮತ್ತೊಮ್ಮೆ ಯಾರಾದರೂ ಈಗ ಬಂದಿದ್ರೆ, ನಾನು ಮಾತಾಡ್ತಾ ಇರೋದು ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥ್ಸ್ನ ಪೆಡಗಾಗಿಯಲ್ಲಿ, ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ನಲ್ಲಿ ನೇಚರ್ಸ್ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಫಸ್ಟ್ ಮಾತಾಡಿದ್ದು ನೇಚರ್ ಡೆಫಿನಿಷನ್ ಮಾತಾಡ್ದು, ನೆಕ್ಸ್ಟ್ ನೇಚರ್ ಮಾತಾಡ್ದು. ಈಗ ನಾವು ಮಾತಾಡ್ತಾ ಇರೋದು ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್, ಗಣಿತದ ಬೋಧನೆಯಲ್ಲಿ ಏನೇನು ಯೂಸ್ ಮಾಡ್ತೀವಿ ಅದರಲ್ಲಿ ಮೊದಲನೇದು ಮುಗೀತು. ಮೊದಲನೇದು ಡ್ರಿಲ್ ವರ್ಕ್. ಈಗ ಎರಡನೇದಕ್ಕೆ ಹೋಗೋಣ. ಎರಡನೇದೇನು? ಹೋಮ್ವರ್ಕ್. ಸೊ ಹೋಮ್ವರ್ಕ್ ಇಂದ ಏನಾಗುತ್ತೆ? ಹೋಮ್ವರ್ಕ್ ಯಾಕೆ ಇಂಪಾರ್ಟೆಂಟ್? ಸರಿ, ನಾನು ಮಾತಾಡ್ತಾ ಇರೋದು ನೋಡ್ಕೊಳ್ಳಿ. ಸೊ ಆ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೇ ಬರುತ್ತೆ ಫಸ್ಟ್ ತಗೋತೀನಿ. ಅದರ ಯೂಸ್ ಏನು, ಅದರ ಅಡ್ವಾಂಟೇಜ್ ಏನು, ಅದರ ಡಿಸ್ಅಡ್ವಾಂಟೇಜ್ ಏನು, ಸೊ ಇಷ್ಟ್ರ ಬಗ್ಗೆನೂ ನಾನು ಮಾತಾಡ್ಕೊಂಡು ಹೋಗ್ತೀನಿ. ಓಕೆನಾ? ಹಾಗಾದ್ರೆ ಏನಿದರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು? ಹೋಮ್ವರ್ಕ್ ನಮಗೆ ಇಂಪಾರ್ಟೆಂಟಾ? ಕೊಡ್ಬೇಕಾ ಹೋಮ್ವರ್ಕು? ಖಂಡಿತವಾಗ್ಲೂ ಕೊಡಬೇಕು. ಯಾಕೆಂದ್ರೆ ಇಡೀ ವರ್ಷದಲ್ಲಿ ನಮಗೆ ಕೊಟ್ಟಿರುವ ಕಂಟೆಂಟ್ ಅನ್ನ ನಾವು ಪೂರ್ತಿಯಾಗಿ ಪ್ರತಿಯೊಂದು ನಾವು ಮಾಡ್ತಾ ಕೂತ್ಕೊಳ್ತೀನಿ ಅಂತ ಅನ್ನೋದಾದ್ರೆ ಅದಕ್ಕೆ ಕಾಲಾವಕಾಶ ಆಗಲ್ವೇನು? ಹೌದಾ? ಒಪ್ಕೋತೀರಾ? ಹಾಗಾದ್ರೆ ಕೆಲವೊಂದು ಸಮಸ್ಯೆಗಳನ್ನ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ನಾವು ಮನೆಗೆಲಸವಾಗಿ ಕೊಡಲೇಬೇಕು. ಅಂದ್ರೆ ನಾವು ಮಕ್ಕಳಿಗೆ ಕೊಟ್ಟು, ಈಗ ಪ್ರತಿಯೊಂದನ್ನ ನಾವು ಮಾಡ್ತಾ ಕೂತ್ಕೊಂಡ್ರೆ ಮಕ್ಕಳು ಯಾವಾಗ ಮಾಡ್ತಾರೆ? ಹಾಗಾಗಿ ಕೆಲವೊಂದನ್ನ ನಾವು ಕೊಟ್ಟಾಗ ಅದನ್ನ ಹೋಮ್ವರ್ಕ್ ಅಂತ ನಾವು ಕರಿತೀವಿ. ಅದನ್ನ ಮನೆಯಲ್ಲಿ ಮಾಡ್ಕೊಂಬಾ, ಮನೆ ಕೆಲಸದಲ್ಲಿ ಮಾಡ್ಕೊಂಬಾ ಅನ್ನೋದನ್ನ ಹೇಳ್ತೀವಿ. ಈಗ ನಿಮ್ಗೆ ಗೊತ್ತು, ಎಕ್ಸಸೈಸ್ ಅಲ್ಲಿರೋ ಮ್ಯಾಥ್ಸ್ ಅಲ್ಲಿ ಎಕ್ಸಸೈಸ್ ಇರೋ ಪ್ರಾಬ್ಲಮ್ಸ್ ಗಳನ್ನ ನಾವು ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀವಿ?
ಮಾಡುವಂಥ ಸಂದರ್ಭದಲ್ಲಿ ಕೆಲವಾರು ಮಾಡ್ತೀವಿ, ಕೆಲವಾರನ್ನ ಹೋಮ್ವರ್ಕ್ ಕೊಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಹೋಮ್ವರ್ಕ್. ಸೊ ಮ್ಯಾಥಮೆಟಿಕ್ಸ್ ಇನ್ ಅ ಮಾಡರ್ನ್ ಡೇಸ್, ಮ್ಯಾಥಮೆಟಿಕ್ಸ್ ಹೋಮ್ವರ್ಕ್, ಮ್ಯಾಥಮೆಟಿಕ್ಸ್ನಲ್ಲಿ ಹೋಮ್ವರ್ಕ್ ಅನ್ನುವಂಥದ್ದು ನಾವು ಈಗಿನ ಮಾಡರ್ನ್ ಡೇಸಲ್ಲಿ ದ ಕರಿಕ್ಯುಲಮ್ ಇನ್ ಅ ಸೆಕೆಂಡರಿ ಸ್ಕೂಲ್ ಇಸ್ ಸೋ ವಾಸ್ಟ್. ನಾನು ಅದೇ ಹೇಳಿದ್ನಲ್ಲ, ತುಂಬ ದೊಡ್ಡದು. ಹಾಗಾಗಿ ಸ್ಕೂಲ್ ಟೈಮ್ ಇಸ್ ನಾಟ್ ಸಫಿಷಿಯೆಂಟ್. ನಮಗೆ ಶಾಲೆಯಲ್ಲಿ ಇದ್ದಾಗ ನಾವು ಮಾಡುವಂತಹ ಟೈಮು ಆಗ್ತಾ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಸೊ ಇಫ್ ದ ಟೀಚರ್ಸ್ ವಾಂಟ್ ಟು ಜಸ್ಟಿಸ್ ವಿತ್ ಅ ಕರಿಕ್ಯುಲಮ್ ಪ್ಲಾನ್, ವರ್ಷಕ್ಕೆ ಇಷ್ಟು ಕರಿಕ್ಯುಲಮ್ ಪ್ಲಾನ್ ಅಂತ ಮಾಡ್ಕೊಂಡಿರ್ತೀರ, ಒಂದು ವರ್ಷದಷ್ಟು ಇರುವಂಥದ್ದು, ಅದೇ ಕರಿಕ್ಯುಲಮ್ ಪ್ಲಾನ್ ಅಂತ ಹೇಳ್ತೀವಿ. ಆ ಕರಿಕ್ಯುಲಮ್ ಪ್ಲಾನ್ ಪ್ರಕಾರ ವರ್ಷದೊಳಗೆ ಅದನ್ನು ಮುಗಿಸ್ಬೇಕು ಅಂತಂದ್ರೆ, ಅದಕ್ಕೆ ಜಸ್ಟಿಸ್ ಕೊಡಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ, ಹೋಮ್ವರ್ಕ್ ಅನ್ನ ಕೊಡ್ತಾ ಇದ್ದೀವಿ. ದಟ್ಸ್ ವೈ ವಿ ನೀಡ್ ಆಸ್ ಅ ಹೋಮ್ವರ್ಕ್. ಅದಕ್ಕೆ ನಮ್ಗೆ ಏನ್ ಬೇಕು, ನಮ್ಗೆ ಹೋಮ್ವರ್ಕ್ ಅನ್ನೋದು ಬೇಕಾಗುತ್ತೆ. ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಪಾಯಿಂಟ್. ಓಕೆ, ಸೊ ಮನೆ ಕೆಲಸ ಎರಡರಲ್ಲೂ ಹೇಳಿದ್ದೀನಿ ನಾನು. ಹಾಗಾದ್ರೆ ಈ ಹೋಮ್ವರ್ಕ್ ಅನ್ನ ಮನೆ ಕೆಲಸದ ಆಬ್ಜೆಕ್ಟಿವ್ಸ್ ಏನು? ಆಬ್ಜೆಕ್ಟಿವ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಪ್ರತಿ ಒಂದು ಚಾಪ್ಟರ್ನ ನೀವು ತರಗತಿಗಳಲ್ಲಿ ಮಾಡಬೇಕಾದ್ರೆ ಒಂದು ಆಬ್ಜೆಕ್ಟಿವ್ ನ ಇಟ್ಕೊಂಡಿರ್ತೀರ. ಏನದು ಆಬ್ಜೆಕ್ಟಿವ್? ನಾನು ಇವತ್ತಿನ ತರಗತಿಯಲ್ಲಿ ಇಷ್ಟನ್ನ ಮುಗಿಸ್ತೀನಿ, ಇಷ್ಟನ್ನ ಮುಗಿಸಿ ನಾನೇನ್ ಮಾಡ್ತೀನಿ, ನಾನು ಕ್ಲಾಸ್ನಲ್ಲಿ ಒಂದು 6 ಪ್ರಾಬ್ಲಮ್ ಮುಗಿಸ್ತೀನಿ, 3 ಪ್ರಾಬ್ಲಮ್ ಮುಗಿಸ್ತೀನಿ. ಹಾಗೆ ನನ್ನ ಮಗು ಇಷ್ಟನ್ನ ಕಲಿಬೇಕು, ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆಲ್ಲವನ್ನ ನಾವು ಕವರ್ ಮಾಡ್ಕೋತೀವಿ. ಇದೆಲ್ಲ ಮಾಡಬೇಕು ಅಂದ್ರೆ ನಮಗೆ ಇರುವಂಥದ್ದೇ ಏನು, ಒಂದು ಆಬ್ಜೆಕ್ಟಿವ್. ಹಾಗಾದ್ರೆ ಹೋಮ್ವರ್ಕ್ಗೂ ನಮಗೊಂದು ಆಬ್ಜೆಕ್ಟಿವ್ ಇರುತ್ತಲ್ವಾ? ಏನದು ಆಬ್ಜೆಕ್ಟಿವ್? ಇಟ್ ಯುಟಿಲೈಸ್ ದ ಲೀಜರ್ ಟೈಮ್ ಆಫ್ ದ ಚೈಲ್ಡ್. ಮಗುವಿನ ಲೀಜರ್ ಟೈಮನ್ನ ಯುಟಿಲೈಸ್ ಮಾಡಿಕೊಂಡು ಆ ಹೋಮ್ವರ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅವಕಾಶ ನೀಡುವಂಥದ್ದನ್ನ ಹೋಮ್ವರ್ಕ್ ಕೊಡುತ್ತೆ, ಮನೆಗೆಲಸ ಕೊಡುತ್ತೆ. ಓಕೆ, ಅದರ್ವೈಸ್ ಚೈಲ್ಡ್ ಏನ್ ಮಾಡುತ್ತೆ, ಮಗು ಏನ್ ಮಾಡುತ್ತೆ? ಚೈಲ್ಡ್ ವಿಲ್ ವೇಸ್ಟ್ ದ ಟೈಮ್, ಹೌದಾ? ಅಂಡ್ ಇಟ್ ಕಲ್ಟಿವೇಟ್ಸ್ ದ ಹ್ಯಾಬಿಟ್ ಆಫ್ ರೆಗ್ಯುಲಾರಿಟಿ ಅಂಡ್ ಹಾರ್ಡ್ ವರ್ಕ್ ಇನ್ ದ ಚಿಲ್ಡ್ರನ್. ಹಾರ್ಡ್ ವರ್ಕ್ ಬರುತ್ತೆ ಮಗುವಿನಲ್ಲಿ, ಏನು ಒಂದು ಪರಿಶ್ರಮದ ಒಂದು ಅಭ್ಯಾಸವನ್ನ ಅದು ಬೆಳೆಸುತ್ತೆ ಅನ್ನುವಂಥದ್ದು. ಹಾಗೆ ಇಟ್ ಪ್ರೊವೈಡ್ಸ್ ದ ಆಪರ್ಚುನಿಟಿ ಆಫ್ ಇಂಡಿಪೆಂಡೆಂಟ್ ವರ್ಕ್. ಸ್ವತಂತ್ರವಾಗಿ ನಾನು ಇಂಡಿಪೆಂಡೆಂಟ್ ಆಗಿ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಈ ಹೋಮ್ವರ್ಕ್ ನಮಗೆ ಯೂಸ್ ಆಗತ್ತೆ, ಕೊಡೋದ್ರಿಂದ ಯೂಸ್ ಆಗತ್ತೆ ಅನ್ನುವಂಥದ್ದು. ಓಕೆ, ಅಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ಆಪರ್ಚುನಿಟಿ ಫಾರ್ ದ ಅಪ್ಲಿಕೇಶನ್ ಅಂಡ್ ಪ್ರಾಕ್ಟೀಸ್ ಆಫ್ ದ ಗೇನ್ ನಾಲೆಜ್. ಅಂದ್ರೆ ಮೊದಲು ನಮ್ಗೆ ಏನಿತ್ತು ಆ ನಾಲೆಜ್ನ ಯೂಸ್ ಮಾಡಿಕೊಂಡು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದನ್ನ ತಗೊಂಡು ಅದನ್ನ ಅಪ್ಲೈ ಮಾಡಿ ಪುನಃ ನಾಲೆಜ್ ಅನ್ನ ತಗೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಹೋಮ್ವರ್ಕ್. ಹೋಮ್ವರ್ಕ್ ನ ಅಡ್ವಾಂಟೇಜಸ್ ಏನು? ಹೋಮ್ವರ್ಕ್ ಇಸ್ ಎಸೆನ್ಷಿಯಲ್ ಬಿಕಾಸ್ ದ ಸ್ಕೂಲ್ ಅವರ್ಸ್ ಆರ್ ನಾಟ್ ಇನಫ್ ಫಾರ್ ದ ನೆಸೆಸರಿ ವರ್ಕ್. ಯಾಕೆ ಬೇಕು? ಸ್ಕೂಲ್ ಅವರ್ಸ್ ನಮಗೆ ಸಾಲಲ್ಲ ಟೈಮ್. ಹಾಗಾಗಿ ಸ್ಕೂಲ್ ಅವರ್ಸ್ ಇಸ್ ನಾಟ್ ಇನಫ್ ಫಾರ್ ದ ನೆಸೆಸರಿ ನೆಸೆಸರಿ ವರ್ಕ್ ನ ನಾವು ಮಾಡೋದಕ್ಕೆ ಸ್ಕೂಲ್ ಅವರ್ಸ್ ಆಗದೆ ಇರೋದ್ರಿಂದ. ಓಕೆ, ಅಥವಾ ಮಗು, ಈಗ ನಾವೇ ಹೇಳಿದ್ನಲ್ಲ, ನಮ್ಮ ಬಗ್ಗೆನೇ ಹೇಳ್ದೆ, ಟೀಚರ್ಸ್ ಬಗ್ಗೆನೇ. ಸೊ ಆ ಕರಿಕ್ಯುಲಮ್ ಪ್ಲಾನ್ ಮುಗಿಸೋದಕ್ಕೆ ಜಸ್ಟಿಸ್ ಕೊಡಬೇಕು ಅಂದ್ರೆ, ಮತ್ತು ಪ್ರೀವಿಯಸ್ ನಾಲೆಜ್ ಆಫ್ ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಚೆಕ್ಡ್ ಪ್ರಾಪರ್ಲಿ ಬಿಫೋರ್ ಟೀಚಿಂಗ್ ದ ನ್ಯೂ ಟಾಪಿಕ್. ಮಗುವಿನ ಪ್ರೀವಿಯಸ್ ನಾಲೆಜ್ ನ, ಹಿಂದಿನ ತರಗತಿಯಲ್ಲಿ ಏನ್ ಕಲ್ತಿತ್ತು ಅದನ್ನ ಅವತ್ತಿನ ದಿನಕ್ಕೆ ಹೋಮ್ವರ್ಕ್ ಕೊಟ್ಟಿರ್ತೀರಾ, ಆ ಕಲ್ತಿರೋದನ್ನ ಮುಂದಿನ ತರಗತಿಯಲ್ಲಿ ಕೇಳಿ ನಾವು ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಈ ಹೋಮ್ವರ್ಕ್ ಅನ್ನೋದು ಯೂಸ್ ಆಗುತ್ತೆ. And students become more attentive in the class because at any moment any student can be asked to answer the oral questions. ಕೊಟ್ಟಿರೋ ಕ್ವಶನ್ಸ್, ಈಗ ನೆನೆ ಕ್ವಶನ್ಸ್ ಕೊಟ್ಟಿದ್ದ ಅಂತ ಅನ್ಕೊಳ್ಳಿ, ಯಾವುದೋ ಕ್ವಶನ್ಸ್ ಕೊಟ್ಟಿದ್ದು, ಆ ಕ್ವಶನ್ಸ್ ಕೊಟ್ಟಿರೋದ್ರಲ್ಲಿ ನಾವು ಮುಂದಿನ ದಿನ ಟೀಚರ್ ಕೇಳ್ತಾರೆ ಅನ್ನೋದನ್ನ ಇಟ್ಕೊಂಡಾದ್ರೂ ಆಗ ಕಲ್ತ್ಕೊಂಡು ಸಾಲ್ವ್ ಮಾಡ್ಕೊಂಡು ಬಂದಿರುತ್ತೆ. ಸೊ ಕೇಳಿದಾಗ ಓರಲ್ ಕ್ವಶನ್ಸ್ ನ ಕೇಳಿದಾಗ ನಾವು ಆನ್ಸರ್ಸ್ ಮಾಡಕ್ ರೆಡಿ ಇರಬೇಕು ಅನ್ನೋದಕ್ಕಾದ್ರೂ ಆ ಅಟೆಂಟಿವ್, ಆ ಬೆಳವಣಿಗೆಯನ್ನ ಬರ್ಸ್ಕೊಳ್ಳೋದಕ್ಕೋಸ್ಕರ, ಅಟೆಂಟಿವ್ ಆಗಿ ಆ ಸ್ಟೂಡೆಂಟ್ ಇರೋಕ್ಕೋಸ್ಕರನಾದ್ರೂ ಹೋಮ್ವರ್ಕ್ ನಮಗೆ ಯೂಸ್ ಆಗತ್ತೆ ಅನ್ನುವಂಥದ್ದು. ಓಕೆ, ಇದು ಮನೆಗೆಲಸದ ಪ್ರಯೋಜನಗಳು ಯಾವ್ದ್ಯಾವ್ದು ಅನ್ನೋದು ಇಂಗ್ಲಿಷ್ನಲ್ಲಿ ಇದೆ, ಕನ್ನಡದಲ್ಲಿ ಇದೆ. ಅದನ್ನೇ ಅಲ್ಲೇ ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೀನಿ ಅನ್ನೋಂಥದ್ದು. ಅಂಡ್ ಆಲ್ಸೋ ಇಟ್ ಬ್ರಿಂಗ್ಸ್ ದ ಕ್ಲೋಸರ್ ರಿಲೇಶನ್ಶಿಪ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ದ ಸ್ಕೂಲ್. ಅಂದ್ರೆ ಒಂದು ರಿಲೇಶನ್ಶಿಪ್ ನ ಬೆಳೆಸುತ್ತೆ
ಪೇರೆಂಟ್ಸ್ನ ಮಧ್ಯೆ ಸ್ಕೂಲ್ನ ಮಧ್ಯೆ ಒಂದು ರಿಲೇಶನ್ಶಿಪ್ ಬೆಳೆಸುತ್ತೆ. ಯಾಕೆ? ಈಗ ಕ್ಲಾಸ್ ಟೀಚರ್ ಹೋಮ್ವರ್ಕ್ ಕೊಟ್ಟಿರ್ತೀರಾ, ಕ್ಲಾಸ್ ಟೀಚರ್ ಚೆಕ್ ಮಾಡ್ತಾರೆ, ಸಬ್ಜೆಕ್ಟ್ ಟೀಚರ್ ಚೆಕ್ ಮಾಡ್ತಾರೆ. ಆ ಮಗು ಹೋಮ್ವರ್ಕ್ ಬರ್ದಿಲ್ಲ ಅಂತಂದಾಗ ಆಸ್ ಎ ಟೀಚರ್ ಆಗಿ ಏನ್ ಮಾಡ್ತಾರೆ? ಆ ಟೀಚರು ಆ ಪೇರೆಂಟ್ಗೆ ಕಾಲ್ ಮಾಡಾದ್ರೂ ಕೇಳಬಹುದು. ಕೇಳಿದಾಗ ಆ ಒಂದು ರಿಲೇಶನ್ಶಿಪ್ ಬೆಳೆಯುತ್ತೆ ಪೇರೆಂಟ್ ಟೀಚರ್ ಮತ್ತೆ. ಒಂದು ನಿಮಿಷ. ಓಕೆ. ಸೊ ಆ ಪೇರೆಂಟ್ ಟೀಚರ್ ಮಧ್ಯೆ ಒಂದು ಬಾಂಧವ್ಯ ಬೆಳೆಯುತ್ತೆ, ಮಗುವಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಪೇರೆಂಟ್ಗಾಗಿರ್ಬೋದು, ಟೀಚರ್ಸ್ಗಾಗಿರ್ಬೋದು. ಸೊ ಒಂದು ಬಾಂಧವ್ಯ ಬೆಳೆಯುತ್ತೆ. ಅದಕ್ಕೆ ಈ ಹೋಮ್ವರ್ಕ್ ಒಂದು ಯೂಸ್ಫುಲ್ ಆಗಿರುವಂತಹ ಟೂಲ್ ಅಂತ ನಾವು ಹೇಳ್ಬೋದು ಅನ್ನುವಂಥದ್ದು. ಓಕೆ, ಮುಂದಿನ ಪಾಯಿಂಟ್. ಈಗ ನಾನು ಹೇಳ್ತಾ ಇದ್ದೆ, ನಾನು ಪ್ರತಿ ಪಾಯಿಂಟು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ಅಂತದ್ದು. ಹಾಗಾದ್ರೆ ಡಿಸ್ಅಡ್ವಾಂಟೇಜ್ ಏನು? ಓಕೆ, ಇಟ್ ಪ್ರಮೋಟ್ಸ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ ಇನ್ ದ ಚಿಲ್ಡ್ರನ್. ಓಕೆ, ಒಂದು ನಿಮಿಷ, ಇಲ್ಲೆಲ್ಲೂ ಮಿಸ್ ಆಗಿದೆ ಸ್ಲೈಡ್ಸ್. ಡಿಸ್ಅಡ್ವಾಂಟೇಜ್ ಆಫ್ ಓರಲ್ ವರ್ಕ್. ಓಕೆ, ಇರಲಿ, ನೋಡೋಣ. ಅದು ಒಂದು ಸ್ಲೈಡ್ ಎಲ್ಲ ಮಿಸ್ ಆಗಿದೆ, ನೋಡೋಣ. ಇಲ್ಲಿದೆ ನೋಡಿ ಡಿಸ್ಅಡ್ವಾಂಟೇಜಸ್. ಮನೆಯಲ್ಲಿ ಮನೆ ಕೆಲಸ ಕೊಡೋದ್ರಿಂದ ಅದರ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ? ಮನೆಯೊಳಗೆ ಅದು ಸೂಟೇಬಲ್ ಕಂಡೀಷನ್ ಆಗಲ್ಲ ಅನ್ನುವಂಥದ್ದು ಹೋಮ್ವರ್ಕ್ ನ ಕೊಡೋದ್ರಿಂದ ಆಗುವಂತಹ ಒಂದು ಡಿಸ್ಅಡ್ವಾಂಟೇಜ್. ಈಗ ಶಾಲೆಯಲ್ಲಿ ಕುಳಿತಾಗ ಮಗು ಹೇಗೆ ವರ್ಕ್ ಮಾಡಿರ್ತಾನೋ ಆ ತರ ಮನೆಯ ಕಂಡೀಷನ್ ಇರಲ್ವೇನೋ. ಸೊ ಹಾಗಾಗಿ ಅದು ಸೂಟೇಬಲ್ ಆಗಲ್ವೇನೋ ಅನ್ನುವಂಥದ್ದು ಒಂದು ಡಿಸ್ಅಡ್ವಾಂಟೇಜ್ ಅಂತ ನಾವು ತಗೋಬಹುದು. ಓಕೆ, ಅಂಡ್ ಆಲ್ ದ ಪ್ರಾಬ್ಲಮ್ಸ್ ಕ್ಯಾನಾಟ್ ಬಿ ಸಾಲ್ವ್ ವರ್ಬಲಿ. ಪ್ರತಿ ಮಗುನು ಕೂಡ ಸಾಲ್ವ್ ಮಾಡುತ್ತೆ ಅಂತ ಆಗತ್ತಾ? ಗೆಸ್ ಮಾಡಕ್ಕಾಗತ್ತಾ? ಹೇಳಕ್ಕಾಗತ್ತಾ? ಮೇ ಬಿ. ಓಕೆ, ಸೊ ಇದು ಕನ್ನಡದಲ್ಲಿದೆ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್. ಮೆನಿ ಸ್ಟೂಡೆಂಟ್ಸ್ ಇನ್ವಾಲ್ವ್ ದೇರ್ ಪೇರೆಂಟ್ಸ್ ಆರ್ ಅದರ್ಸ್ ಟು ರೈಟ್ ದ ಹೋಮ್ ವರ್ಕ್. ಅಂದ್ರೆ ಈಗ ಇದೆಲ್ಲ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ 10th ಓದುವಂತಹ ಮಗು ಇರ್ಬೋದು, 8th ಓದುವಂತಹ ಮಗು ಇರ್ಬೋದು. ಸೊ 10th ಮಗು 8th ಮಗುಗೆ ಹೆಲ್ಪ್ ಮಾಡ್ಕೊಡೋದಾಗಿರ್ಬೋದು, ಅಥವಾ ಪೇರೆಂಟ್ಸ್ ಅದರೊಳಗೆ ಇನ್ವಾಲ್ವ್ ಆಗಿ ಅದಕ್ಕೆ ಹೋಮ್ವರ್ಕ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಆಗಿರ್ಬೋದು. ಇದೆಲ್ಲವೂ ಕೂಡ ಹೋಮ್ವರ್ಕ್ ನ ಒಳಗೆ ಒಂದು ಡಿಸ್ಅಡ್ವಾಂಟೇಜ್ ಆಗಿ ಕಾಣಸಿಗತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಓರಲ್ ವರ್ಕ್. ಮೂರನೇದು ಓರಲ್ ವರ್ಕ್. ಓರಲ್ ವರ್ಕ್ ನ ಕೊಡೋದ್ರಿಂದ ಏನ್ ಯೂಸು, ಅದರ ಅಡ್ವಾಂಟೇಜು, ಅದರ ಡಿಸ್ಅಡ್ವಾಂಟೇಜು, ಮತ್ತೆ ಇದು ಯಾಕೆ ಬೇಕು, ಓರಲ್ ವರ್ಕ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂತ ಅನ್ನೋದನ್ನ ನೋಡೋದಾದ್ರೆ, ಇನ್ ಮ್ಯಾಥಮೆಟಿಕ್ಸ್ ಓರಲ್ ವರ್ಕ್ ಇಸ್ ನಾಟ್ ಓನ್ಲಿ ಇಂಟ್ರೆಸ್ಟಿಂಗ್ ಬಟ್ ಮೇ ಬಿ ಎಫೆಕ್ಟಿವ್ ಎಸ್ಪೆಷಲಿ ಇನ್ ದ ಇನಿಷಿಯಲ್ ಸ್ಟೇಜ್. ಇನಿಷಿಯಲ್ ಸ್ಟೇಜ್ಗಳಲ್ಲಿ ಓರಲ್ ವರ್ಕ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದು. ಏನದು ಇನಿಷಿಯಲ್ ಸ್ಟೇಜು? ನೋಡಿ, ಇಫ್ ಸಪೋಸ್ ಯಾವುದೋ ಒಂದು ಮಗು ಅವ್ರಿಗೆ ಈಗ ತಾನೇ ಶಾಲೆಗೆ ಸೇರಿಸಿದ್ದಾರೆ ಅಂತ ಅನ್ಕೊಳ್ಳಿ. ಅವ್ರು ಬೇರೆ ಶಾಲೆಯಲ್ಲಿ ಓದ್ತಾ ಇತ್ತು, ಈಗ ತಾನೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಸೊ ಆ ಒಂದು ಸ್ಟೇಜ್ನಲ್ಲಿ ಮೇ ಬಿ ಓರಲ್ ವರ್ಕ್ ಯೂಸ್ ಆಗತ್ತೆ ಅನ್ನುವಂಥದ್ದು. ಓಕೆ, ಆ್ಯಂಡ್ ಅಪೀಲ್ ಟು ದ ಐ ಆ್ಯಂಡ್ ಇಯರ್ ಇಸ್ ಮೋರ್ ಎಫೆಕ್ಟಿವ್ ದೆನ್ ರಿಟರ್ನ್ ವರ್ಕ್. ಅಂದರೆ ಬರೆಯೋದಕ್ಕಿಂತ ಕಿವಿಯಲ್ಲಿ ಕೇಳಿಸ್ಕೊಂಡು ನಾವು ನೋಡೋದ್ರಿಂದ ಆಗ ನಮಗೆ ಈ ಓರಲ್ ವರ್ಕು ಒಂದು ಯೂಸ್ಫುಲ್ ಆಗಿ ಆಗತ್ತೆ, ವರ್ಕ್ ಆಗತ್ತೆ, ಆ ಟೂಲ್ ವರ್ಕ್ ಆಗತ್ತೆ ಅನ್ನುವಂಥದ್ದು. ಓಕೆ, ಸೊ ಆರಂಭಿಕ ಹಂತಗಳಲ್ಲಿ ಇದು ಜಾಸ್ತಿ ಪರಿಣಾಮಕಾರಿಯಾಗಿ ಆಗುತ್ತೆ. ಹಾಗಾದ್ರೆ ಅಡ್ವಾಂಟೇಜಸ್ ಆಫ್ ಓರಲ್ ವರ್ಕ್ ಏನು? ಓರಲ್ ವರ್ಕ್ದು ನಮಗೆ ಕೆಲವರು ಅಡ್ವಾಂಟೇಜಸ್ ಇದೆಯಾ? ಹೌದು. ವಿತ್ ದಿಸ್ ಟೆಕ್ನಿಕ್ ಮೆಮೊರಿ ಆಫ್ ದ ಚೈಲ್ಡ್ ಕ್ಯಾನ್ ಬಿ ಟೆಸ್ಟ್. ಮಗುವಿನ ನೆನಪಿನ ಶಕ್ತಿಯನ್ನ ನಾವು ತಿಳ್ಕೊಳ್ಳೋದಕ್ಕೆ, ಸ್ಮರಣಾ ಶಕ್ತಿಯನ್ನ ತಿಳಿಸೋದಕ್ಕೆ, ಪರೀಕ್ಷಿಸೋದಕ್ಕೆ ನಾವು ಓರಲ್ ವರ್ಕ್ ನ ಕೊಡಬಹುದು. ಓರಲ್ ವರ್ಕ್ ಯೂಸ್ ಆಗುತ್ತೆ, ಓರಲ್ ವರ್ಕ್ ಕೇಳಬಹುದು ಅಥವಾ ಆ ಟೂಲ್ ಅನ್ನು ಯೂಸ್ ಮಾಡಬಹುದು ಅನ್ನುವಂಥದ್ದು. ಕಾನ್ಫಿಡೆನ್ಸ್ ಇನ್ ದ ಪ್ರೋಸೆಸ್ ಆಫ್ ಲರ್ನಿಂಗ್ ಕ್ಯಾನ್ ಬಿ ಡೆವಲಪ್ಡ್. ಅಂದ್ರೆ ಆ ಮಗುವಿನ ಆ ವಿಶ್ವಾಸವನ್ನ, ಆತ್ಮವಿಶ್ವಾಸವನ್ನ ಆ ಒಂದು ಪ್ರೋಸೆಸ್ನಲ್ಲಿ ಓರಲ್ ವರ್ಕ್ನ ಕೊಟ್ಟಾಗ ಆ ಪ್ರೋಸೆಸ್ನಲ್ಲಿ ಆ ಮಗುವಿನಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸಬಹುದು. ಥಿಂಕಿಂಗ್ ಅನ್ನ, ಮಗುವಿನ ಯೋಚನೆಯನ್ನ, ಅಂಡರ್ಸ್ಟ್ಯಾಂಡಿಂಗ್ನ, ಇಮ್ಯಾಜಿನೇಷನ್ ಪವರ್ನ
ನಾವು ಜಾಸ್ತಿ ಮಾಡಬಹುದು. ಇದು ಓರಲ್ ವರ್ಕ್ದಿಂದ ಆಗುವಂತಹ ಅಡ್ವಾಂಟೇಜಸ್ ಅಂತ ನಾವು ಹೇಳ್ತೀವಿ ಅನ್ನೋದು. ಸೊ ನಾನು ಹೇಳಿದಾಗೆ ಯಾವುದು ಅಡ್ವಾಂಟೇಜಸ್ ಇರುತ್ತೆ ಅದೇ ಥರ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಸೊ ರೆಕಾರ್ಡ್ ಆಫ್ ದ ಲರ್ನ್ ಮೆಟೀರಿಯಲ್ ಕೆನಾಟ್ ಬಿ ಕೆಪ್ ಫಾರ್ ದ ರೆಫರೆನ್ಸ್. ಅಂದರೆ ಇಫ್ ದ ವರ್ಕ್ ಈಸ್ ಓನ್ಲಿ ಕ್ಯಾರ್ಡ್ ಔಟ್ ಓರಲಿ, ಬರೀ ಓರಲಿ ಆಗಿ ಹೇಳೋದ್ರಿಂದ ಅರ್ಥ ಮಾಡ್ಕೊಳ್ಳಿ, ಓರಲಿ ಆಗಿ ಹೇಳೋದ್ರಿಂದ ಮೇ ಬಿ ಅದು ಆ ಒಂದು ರೆಕಾರ್ಡ್ ಆಗಿರುವಂಥದ್ದು ರೆಫರೆನ್ಸ್ ಆಗಿ ಉಳಿಯಲ್ವೇನೋ. ಓಕೆನಾ? ರೆಫರೆನ್ಸ್ ಆಗಿ ಅಂತಂದ್ರೆ ಬರ್ದಿಟ್ಕೊಂಡು ಅಂದ್ರೆ ಒಂದು ರೆಕಾರ್ಡ್ ಆಗಿ ಮೇಂಟೈನ್ ಮಾಡೋದಕ್ಕೆ ಆಗಲ್ವೇನು. ಓಕೆ, ಅಂಡ್ ಇಟ್ಸ್ ಅ ವೆರಿ ಕ್ವಿಕ್ ಡಿವೈಸ್ ಅಂಡ್ ಇಟ್ ಇಸ್ ನಾಟ್ ಸೂಟೇಬಲ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಎಲ್ಲ ಮಕ್ಕಳಿಗೂ ಕೂಡ ಇದು ಸರಿ ಹೊಂದಲ್ಲ. ಈ ಓರಲ್ ವರ್ಕ್ನ ನಾವು ಕೊಡೋದು ಅಥವಾ ಓರಲ್ ವರ್ಕ್ನ ಕೇಳೋದು ಎಲ್ಲ ಮಗುವಿಗೆ ಇದು ಸೂಟೇಬಲ್ ಆಗಲ್ಲ ಅನ್ನೋದು. ಓಕೆ, ನೆಕ್ಸ್ಟ್ ರಿಟರ್ನ್ ವರ್ಕ್. ಇನ್ ಆರ್ಡರ್ ಟು ಅಟೈನ್ ಪ್ರಿಸಿಷನ್ ಆ್ಯಂಡ್ ಅಕ್ಯುರೇಸಿಯನ್ನು ತಗೊಳ್ಳೋದಕ್ಕೆ ನಮಗೆ ಗಣಿತದಲ್ಲಿ ರಿಟರ್ನ್ ವರ್ಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಲಿಖಿತ ಕೆಲಸ ಅನ್ನುವಂಥದ್ದು ನಿಖರತೆಯನ್ನು ತಗೊಳ್ಳೋದಕ್ಕೆ, ನಿಖರತೆಯನ್ನು ಸಾಧಿಸೋದಕ್ಕೆ ನಮಗೆ ಈ ರಿಟರ್ನ್ ವರ್ಕ್ ಕೊಡಬೇಕು ಅನ್ನುವಂಥದ್ದು. ಓಕೆ, ಹಾಗಾದರೆ ಈ ಒಂದು ರಿಟರ್ನ್ ವರ್ಕ್ದು ಅಡ್ವಾಂಟೇಜಸ್ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಲರ್ನಿಂಗ್ ಬೈ ದಿಸ್ ಟೆಕ್ನಿಕ್ ಇಸ್ ರಿಟೈನೇಬಲ್ ಫಾರ್ ಅ ಲಾಂಗ್ ಟೈಮ್. ಈ ಒಂದು ಲಿಖಿತ ಬರೆಯೋದು ಅಂತ ನಾವೇನು ಹೇಳ್ತೀವಿ, ಈ ತಂತ್ರದಿಂದ ನಾವು ದೀರ್ಘಕಾಲದವರೆಗೂ ಕಲಿಯುವಂಥದ್ದು ಉಳಿಯುತ್ತೆ. ಆ ಮಗುವಿನ ಸ್ಮರಣೆಯನ್ನ ನಾವು ಸ್ಮರಣ ಶಕ್ತಿಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ಬೋದು. ಹಾಗೆ ಮಗುವಿನ ಸ್ಮರಣ ಶಕ್ತಿಯನ್ನು ಪರೀಕ್ಷಿಸಬಹುದು ಇದರಲ್ಲಿ. ರಿಟರ್ನ್ ವರ್ಕ್ ಅಲ್ಲಿ ಮೆಮೊರಿ ಆಫ್ ದ ಚೈಲ್ಡ್ ಆಲ್ಸೋ ಕ್ಯಾನ್ ಬಿ ಟೆಸ್ಟೆಡ್. ಓಕೆನಾ? ಅಂಡ್ ಎಕ್ಸ್ಪ್ರೆಷನ್ ಅಂಡ್ ರೈಟಿಂಗ್ ಪವರ್ ಆಫ್ ದ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಚೆಕ್ ಪ್ರಾಪರ್ಲಿ. ಅಂದರೆ ಮಗುವಿನ ಎಕ್ಸ್ಪ್ರೆಷನ್, ವಿದ್ಯಾರ್ಥಿಯ ಅಭಿವ್ಯಕ್ತಿ, ಅವನ ಬರೆಯುವ ಶಕ್ತಿ ಎಷ್ಟಿದೆ ಅನ್ನೋದನ್ನು ಕೂಡ ಈ ಒಂದು ರಿಟರ್ನ್ ವರ್ಕ್ ಅನ್ನೋ ಟೂಲ್ನಿಂದ ನಾವು ನೋಡಬಹುದು. ಅದೇ ಅದರ ಅಡ್ವಾಂಟೇಜಸ್ ಆಗತ್ತೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಇದರ ಡಿಸ್ಅಡ್ವಾಂಟೇಜ್ ಏನು? ರಿಟರ್ನ್ ವರ್ಕ್ದು ಡಿಸ್ಅಡ್ವಾಂಟೇಜು, ಇಟ್ಸ್ ಅ ಟೈಮ್ ಕನ್ಸ್ಯೂಮ್. ಅಂದರೆ ಟೈಮ್ ಕನ್ಸ್ಯೂಮ್ ಆಗತ್ತೆ, ಸಮಯ ಜಾಸ್ತಿ ತೆಗೆದುಕೊಳ್ಳುತ್ತೆ. ಸಮಯ ಜಾಸ್ತಿ ತೆಗೆದುಕೊಳ್ಳುವಂತಹ ಒಂದು ತಂತ್ರವೇ ಇದು. ಓಕೆನಾ? ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಾದರೂ ಡೌಟ್ ಇದ್ರೆ ನನ್ನ ಕೇಳಿ, ಖಂಡಿತವಾಗ್ಲೂ ನಾನು ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ. ಪ್ರತಿಯೊಬ್ಬರು ಅವರದೇ ಆದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಇದನ್ನ ಹೇಳಲೇಬೇಕು. ಹಾಗಾಗಿ ಇದನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಅವರದೇ ರೀತಿಯಲ್ಲಿ ಹೇಳ್ತಾರೆ. ಸೊ ನಾವು ನಮ್ಮದೇ ರೀತಿಯಲ್ಲಿ ಹೇಳ್ತೀವಿ ಅಷ್ಟೇ. ಏನೇ ಡೌಟ್ಸ್ಗಳಿದ್ರು ನೀವು ನಮಗೆ ಕೇಳಿ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋಣ ಅನ್ನೋದು. ಓಕೆ, ಆ್ಯಂಡ್ ಇಟ್ ಇಸ್ ವೆರಿ ಲೇಬರಸ್ ಟೆಕ್ನಿಕ್. ಅಂದರೆ ತುಂಬ ಒಂಥರ ಪ್ರಯಾಸಕರವಾದ ತಂತ್ರ ಆಗಿರುವಂಥದ್ದು ಈ ರಿಟರ್ನ್ ವರ್ಕ್. ಆ್ಯಂಡ್ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಬಿಗಿನರ್ಸ್. ಅಂದರೆ ಏನು ಹೇಳ್ತೀವಿ, ಆರಂಭಿಕ ಹಂತದಲ್ಲಿ ಇದು ಒಳ್ಳೆಯದಲ್ಲ. ಇಟ್ಸ್ ನಾಟ್ ಸೂಟೇಬಲ್ ಬಿಕಾಸ್ ಲರ್ನಿಂಗ್ ಆಫ್ ಟೇಬಲ್ಸ್ ಆ್ಯಂಡ್ ಕೌಂಟಿಂಗ್ ಕ್ಯಾನ್ ಬಿ ಡನ್ ಮೋರ್ ಎಫೆಕ್ಟ್ಲಿ ಬೈ ಪ್ರಾಪರ್ ಡ್ರಿಲ್ ವರ್ಕ್. ಈ ಟೇಬಲ್ಸ್ನ ಕಲಿಯೋದಾಗಿರಲಿ, ಮಗ್ಗಿಗಳನ್ನು ಕಲಿಯೋದಾಗಿರಲಿ, ಕೌಂಟಿಂಗ್ ಕ್ಯಾನ್ ಬಿ ಕೌಂಟ್ ಮಾಡೋದಾಗಿರಲಿ, ಇದೆಲ್ಲ ಎಫೆಕ್ಟಿವ್ ಆಗೋದು ಇದಕ್ಕಿಂತ ಡ್ರಿಲ್ ವರ್ಕಲ್ಲಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಮಾತಾಡ್ತಾ ಇರೋದು ಮ್ಯಾಥ್ ಪೆಡಗಾಗಿ. ಇದು ಟೆಟ್ಗೆ ಯೂಸ್ ಆಗುತ್ತೆ. ಸೊ ಪೇಪರ್ 1 ಪೇಪರ್ 2 ಎರಡಕ್ಕೂ ಇದು ಯೂಸ್ ಆಗುತ್ತೆ. ಓಕೆ, ಮತ್ತು ನಾವಿಲ್ಲಿ ಮಾತಾಡ್ತಾ ಇರೋದು ಚಾಪ್ಟರ್ ವೈಸ್ ಸರ್. ಚಾಪ್ಟರ್ ವೈಸ್ ಮ್ಯಾಥ್ ಪೆಡಗಾಗಿ ಮಾಡ್ಕೊಂಡು ಹೋಗ್ತೀವಿ. ಈಗ ನಾವು ಮಾತಾಡ್ತಾ ಇರೋದು ಚಾಪ್ಟರ್ 1 ನಾವು ಮಾತಾಡ್ತಾ ಇರೋದು ಮ್ಯಾಥ್ಸ್ ಪೆಡಗಾಗಿಯಲ್ಲಿ. ಇದು ಇವತ್ತಿನ ತರಗತಿಯಲ್ಲಿ, ಮೊದಲನೇ ತರಗತಿಯಲ್ಲಿ ನಾವು ಮಾಡ್ತಾ ಇರೋದು. ಇವತ್ತಿನ ತರಗತಿಯಲ್ಲಿ ಚಾಪ್ಟರ್ 1 ಮುಗಿಸ್ಕೊಡ್ತೀವಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಲ್ಲ ಪೆಡಗಾಗಿಯಲ್ಲಿ ಬರುವ ಎಲ್ಲ ಚಾಪ್ಟರ್ಸ್ಗಳನ್ನು ಕೂಡ ಮುಗಿಸ್ಕೊಡ್ತೀವಿ. ನಾನು ಹೇಳಿದಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯೂಟ್ಯೂಬ್ನ ಚಾನಲ್ VGT ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಗ್ರೂಪ್ ವರ್ಕ್. ಗುಂಪು ಕೆಲಸ ಯಾಕೆ ಒಳ್ಳೆಯದಾ? ಗುಂಪು ಕೆಲಸ ನಮ್ಮ ಗಣಿತದಲ್ಲಿ ಹೇಗೆ ಯೂಸ್ ಆಗುತ್ತೆ, ಮ್ಯಾಥಮೆಟಿಕ್ಸಲ್ಲಿ ಏನು ಯೂಸು? ದೇರ್ ಇಸ್ ಅ ಆಂಪಲ್ ಸ್ಕೋಪ್ ಆಫ್ ಗ್ರೂಪ್ ವರ್ಕ್ ಮಾಡೋದ್ರಿಂದ ನಮಗೆ ತುಂಬ ಸ್ಕೋಪ್ ಇದೆ. ಯಾಕೆ? ಇನ್ ಕೇಸ್ ದ ಟೀಚರ್ ಟೀಚರ್ಸ್ ಬೈ ಆಕ್ಟಿವಿಟೀಸ್ ಥ್ರೂ ಟೀಚರ್ಸ್ ಏನಾದ್ರು ಟೀಚ್ ಮಾಡ್ತಾ ಇದ್ದಾರೆ, ಪ್ರಾಜೆಕ್ಟ್ಸ್ ಥ್ರೂ ಅಂತ ಅನ್ನೋದನ್ನ ನಾವು ತಗೊಳ್ಳೋದಾದ್ರೆ, ಅಸೈನ್ಮೆಂಟ್ಸ್ ಕೊಟ್ಟು ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ನೋಡೋದಾದ್ರೆ, ಪ್ರಾಕ್ಟಿಕಲ್ ವರ್ಕ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡೋದಾದ್ರೆ,
ಪಾಠವನ್ನ ಬರವಣಿಗೆ ಮುಖಾಂತರ ಬೋರ್ಡ್ನಲ್ಲಿ ಬರವಣಿಗೆ ಮುಖಾಂತರ ಬರೆಯೋದು ಬದಲು ಆಕ್ಟಿವಿಟೀಸ್ ಥ್ರೂ, ಪ್ರಾಜೆಕ್ಟ್ನ ಥ್ರೂ, ಅಸೈನ್ಮೆಂಟ್ನ ಥ್ರೂ, ಪ್ರಾಕ್ಟಿಕಲ್ ವರ್ಕ್ನ ಮಾಡೋ ಥ್ರೂ, ಪ್ರಾಯೋಗಿಕ ಕೆಲಸದ ಮುಖಾಂತರ ಏನಾದರೂ ಕಲಿಸ್ತಾ ಇದ್ದಾರೆ ಅಂತಂದ್ರೆ ಇದರ ಒಳಗೆ ನಮಗೆ ಈ ಗುಂಪು ಕೆಲಸ ಅಥವಾ ಗ್ರೂಪ್ ವರ್ಕ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅದು ಆ ಜಾಗದಲ್ಲಿ ಇಲ್ಲಿ ಯೂಸ್ ಆಗತ್ತೆ ಅನ್ನುವಂಥದ್ದು. ಓಕೆ, ಏನು ಗ್ರೂಪ್ ವರ್ಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಗುಣಲಕ್ಷಣಗಳೇನು? ಗ್ರೂಪ್ ಶುಡ್ ಬಿ ಹೋಮೋಜಿನಿಯಸ್ ಇನ್ ಮ್ಯಾಟರ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಲೆವೆಲ್ ಆಫ್ ಅಚೀವ್ಮೆಂಟ್. ತುಂಬಾ ಕಡಿಮೆ ಓದೋರು, ಮೇಲೆ ಓದೋರು ಈ ತರ ಎಲ್ಲ ಮಾಡಬಾರ್ದು ಈ ಗ್ರೂಪ್ ವರ್ಕ್ ಅಲ್ಲಿ. ಸೊ ಏನು, ಅದೊಂದು ಹೋಮೋಜಿನಿಯಸ್ ಆಗಿರ್ಬೇಕು. ಅಂದ್ರೆ ಅದರೊಳಗೆ ಬುದ್ಧಿವಂತರು ಇರಬೇಕು. ಅಂದ್ರೆ ಬುದ್ಧಿವಂತರು ದಡ್ರು ಅಂತ ನಾವು ಡಿವೈಡ್ ಮಾಡಕ್ ಹೋಗ್ಬಾರ್ದು. ಬಟ್ ಸೊ ಒಂದು ಈಕ್ವಲ್ ಮಟ್ಟದಲ್ಲಿ ಎಲ್ಲಾ ತರಹದ ಸ್ಟೂಡೆಂಟ್ಸ್ಗಳು ಆ ಗ್ರೂಪ್ ನಲ್ಲಿ ಇರೋ ತರಹ ನಾವು ನೋಡ್ಕೋಬೇಕು. ಅಂಡ್ ಇದರಲ್ಲಿ 2 ಹೆಡ್ಸ್ ಇದ್ರೆ ಒಳ್ಳೇದು. 2 ಹೆಡ್ಸ್ ಬೆಟರ್ ದೆನ್ 1. ಒಂದಕ್ಕಿಂತ ಇಬ್ಬರು ಇದ್ರೆ ಒಳ್ಳೇದು. ಅಂಡ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಅಂಡ್ ಒಪಿನಿಯನ್ಸ್ ಕ್ಯಾನ್ ಬಿ ಟೇಕ್ ಪ್ಲೇಸ್ ಎಫಿಷಿಯನ್ಸ್ಲಿ. ಸಿ, ಆ ಗ್ರೂಪ್ ಮಾಡಾದ ಮೇಲೆ ಆ ಗ್ರೂಪ್ನ ಒಳಗೆ ಅವರವರ ಮಕ್ಕಳ ಐಡಿಯಾಸ್ಗಳನ್ನ, ಒಪಿನಿಯನ್ಗಳನ್ನ ಹೇಳೋದಕ್ಕೆ ಆ ಮಕ್ಕಳಿಗೆ ಅವಕಾಶವನ್ನ ಕೊಡುವಂಥದ್ದು ಈ ಗುಂಪು ಚಟುವಟಿಕೆಯಲ್ಲಿ ಆಗತ್ತೆ, ಗುಂಪು ವರ್ಕ್ ಅಲ್ಲಿ ಅಥವಾ ಗುಂಪು ಕೆಲಸದಲ್ಲಿ ಆಗತ್ತೆ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಸೆಲ್ಫ್ ಸ್ಟಡಿ. ಸೊ ಸೆಲ್ಫ್ ಸ್ಟಡಿ ಯಾಕೆ? ಸೆಲ್ಫ್ ಸ್ಟಡಿ ಬೇಕಾ? ಸ್ವಯಂ ಅಧ್ಯಯನ ಬೇಕಾ? ಹೌದು. ಸೆಲ್ಫ್ ಸ್ಟಡಿ ಮೀನ್ಸ್ ಇಂಡಿವಿಜುವಲ್ ಓನ್ ಇಂಡಿಪೆಂಡೆಂಟ್ ಸ್ಟಡಿ. ಮಗು ತನ್ನದೇ ಓನ್ ಇಂಡಿಪೆಂಡೆಂಟ್ ಆಗಿ ಓದೋದಕ್ಕೆ, ಬರೆಯೋದಕ್ಕೆ, ಸಾಲ್ವ್ ಮಾಡೋದಕ್ಕೆ ಮಾಡುವಂತಹ ಒಂದು ಟೂಲ್ ಅಥವಾ ಇರುವಂತಹ ಟೂಲ್ ಸೆಲ್ಫ್ ಸ್ಟಡಿ. ಓಕೆ, ದ ಇಂಡಿವಿಜುವಲ್ ಲರ್ನ್ಸ್ ಅಂಡ್ ಸ್ಟಡೀಸ್ ಹಿಮ್ಸೆಲ್ಫ್. ಮಗು ತಾನೇ ಓದುತ್ತೆ, ಓದಿ ಅದರ ಬಗ್ಗೆ ತಿಳ್ಕೊಂಡು ಸಾಲ್ವ್ ಮಾಡುತ್ತೆ ಎನ್ನುವಂಥದ್ದು ಅದಕ್ಕೆ ಇರುವ ಟೂಲೇ ಸೆಲ್ಫ್ ಸ್ಟಡಿ ಎನ್ನುವಂಥ. ಅದಕ್ಕೆ ಇರೋ ಟೂಲ್ ಹೆಸರೇ ಸೆಲ್ಫ್ ಸ್ಟಡಿ. ಸ್ವಯಂ ಅಧ್ಯಯನ ಅಂದ್ರೆ ವ್ಯಕ್ತಿಯು ಸ್ವತಂತ್ರವಾಗಿ ಅಧ್ಯಯನ ಮಾಡಿ ತಾನೇ ಕಲಿಯುವಂಥದ್ದು. ಸೊ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಸ್ಟಡಿ. ಸೊ ಸೆಲ್ಫ್ ಸ್ಟಡಿದ ಇಂಪಾರ್ಟೆಂಟ್ ಏನು, ಯಾಕೆ ಇಂಪಾರ್ಟೆಂಟ್ ಕೊಡಬೇಕಾ ಅದಕ್ಕೆ? ಹೌದು. ಇಟ್ ಡೆವಲಪ್ಸ್ ದ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ರೆಗ್ಯುಲಾರಿಟಿ. ಸೊ ನಾವು ಆ ಮಗುವಿನ ರೆಸ್ಪಾನ್ಸಿಬಿಲಿಟಿ, ಆ ಮಗುವಿನಲ್ಲಿರುವಂತಹ ರೆಸ್ಪಾನ್ಸಿಬಿಲಿಟಿನ ಹೆಚ್ಚೋದಕ್ಕೆ, ಓಕೆ, ಜವಾಬ್ದಾರಿ ಮತ್ತು ಕ್ರಮಬದ್ಧತೆಯ ಪ್ರಜ್ಞೆಯನ್ನ ಬೆಳೆಸೋದಕ್ಕೆ ಈ ಸ್ವಯಂ ಅಧ್ಯಯನ ಸೆಲ್ಫ್ ಸ್ಟಡಿ ಯೂಸ್ ಆಗತ್ತೆ. ಅಂಡ್ ದ ಚೈಲ್ಡ್ ವರ್ಕ್ ಸ್ಟಡೀಸ್ ಇಂಡಿಪೆಂಡೆಂಟ್ಲಿ. ನಾನು ಈಗಾಗಲೇ ಮೊದಲೇ ಹೇಳಿದೆ, ಮಗು ಇಲ್ಲಿ ಏನ್ ಮಾಡುತ್ತೆ? ಮಗು ಓನ್ ಆಗಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಅಂಡ್ ದ ಚೈಲ್ಡ್ ಗೆಟ್ಸ್ ದ ಆಪರ್ಚುನಿಟಿ ಟು ಯೂಸ್ ಹಿಸ್ ಓನ್ ನಾಲೆಜ್. ಬೆಳಗ್ಗೆ ಕಲ್ತಿರೋದನ್ನ, ಬೆಳಗ್ಗೆ ಮಾಡಿರೋ ಪಾಠವನ್ನ ಅದರ ಬೇಸ್ ಮೇಲೆ ನೀವು ಪ್ರಾಬ್ಲಮ್ಸ್ ಗಳನ್ನ ಕೊಟ್ರೆ, ಸಂಜೆ ಹೋಗಿ ಆ ಸೆಲ್ಫ್ ಸ್ಟಡಿ ಮಾಡುವಂತ ಸಂದರ್ಭದಲ್ಲಿ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಸಂದರ್ಭದಲ್ಲಿ ನಾವು ಹೇಳ್ಕೊಟ್ಟಿರುವ ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು, ತನ್ನ ಬುದ್ಧಿಶಕ್ತಿಯನ್ನ ಯೂಸ್ ಮಾಡಿಕೊಂಡು, ಎಕ್ಸ್ಪೀರಿಯನ್ಸ್ ಅನ್ನು ಯೂಸ್ ಮಾಡಿಕೊಂಡು ಆ ಮಗು ಆ ಒಂದು ಆಪರ್ಚುನಿಟಿ ಸೆಲ್ಫ್ ಸ್ಟಡಿನ ಮಾಡಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು. ಅಂಡ್ ಸೆಲ್ಫ್ ಸ್ಟಡಿ ಡಿಸ್ಕರೇಜ್ ಹ್ಯಾಬಿಟ್ ಆಫ್ ಕ್ರಮಿಂಗ್. ಸೊ ಏನ್ ಮಾಡುತ್ತೆ ಆ ಸೆಲ್ಫ್ ಸ್ಟಡಿ ಅನ್ನುವಂಥದ್ದು? ಒಂದು ನಿಮಿಷ, ಎಲ್ಲೋಯ್ತಿದ್ದು ಸ್ಲೈಡ್? ಇಲ್ಲಿದೆ ಅಲ್ವಾ? ಸರಿ. ಅಂಡ್ ನಾನು ಯಾವ್ದು ಪಾಯಿಂಟ್ ಅಲ್ಲಿ ಇದ್ದೆ? ದ ಚೈಲ್ಡ್ ವರ್ಕ್ ಸ್ಟಡೀಸ್ ಇಂಡಿಪೆಂಡೆಂಟ್ಲಿ ಹೇಳಿದೆ. ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಆ ಮಗುಗೆ ಈ ಒಂದು ಸೆಲ್ಫ್ ಸ್ಟಡಿಯಲ್ಲಿ ಎನ್ನುವಂಥದ್ದು. ಓಕೆ, ಅಂಡ್ ಇಟ್ ಡೆವಲಪ್ಸ್ ಹ್ಯೂರಿಸ್ಟಿಕ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆಟಿಟ್ಯೂಡ್ ಇನ್ ದ ಚಿಲ್ಡ್ರನ್. ನಾವೇ ಸಾಲ್ವ್ ಮಾಡಬೇಕು, ನಾನೇ ಸಾಲ್ವ್ ಮಾಡಬೇಕು, ಟೀಚರ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಸಾಲ್ವ್ ಮಾಡಬೇಕು ಅನ್ನುವಂತಹ ಆ ಅನ್ವೇಷಣ ಮನೋಭಾವನೆ ಏನ್ ಮಾಡುತ್ತೆ ಆ ಮಗುವಿನಲ್ಲಿ ಬೆಳೆಯುತ್ತೆ ಈ ಸೆಲ್ಫ್ ಸ್ಟಡಿಯಿಂದ, ಸ್ವಯಂ ಅಧ್ಯಯನದಿಂದ ಅನ್ನುವಂಥದ್ದು. ಅಂಡ್ ಮುಂದಿನಂಥದ್ದು ಸೂಪರ್ವೈಸ್ ಸ್ಟಡಿ ಇನ್ ಮ್ಯಾಥಮೆಟಿಕ್ಸ್. ನಾವು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಗೊತ್ತಿದೆಯಲ್ಲ? ಸೊ ಮ್ಯಾಥಮೆಟಿಕ್ಸ್ ನಲ್ಲಿ ಟೀಚ್ ಮಾಡುವಾಗ ಯಾವ್ದಾವ್ದು ಯೂಸ್ ಆಗುತ್ತೆ, ಯಾವ್ದು ಟೂಲ್ ಇದೆ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಅಲ್ಲಿ, ಗಣಿತದ ಅಧ್ಯಯನ ಮಾಡ್ಬೇಕಾದ್ರೆ ಇರುವ ಟೂಲ್ಸ್ ಗಳು ಯಾವ್ದ್ರ ಬಗ್ಗೆ ಅನ್ನೋದನ್ನ ನಾವು ಮಾತಾಡ್ತಾ ಇರುವಂತದ್ದು. ಸೂಪರ್ವೈಸ್ ಸ್ಟಡಿ ಇನ್ ಮ್ಯಾಥಮೆಟಿಕ್ಸ್. ದಿಸ್ ಟೆಕ್ನಿಕ್ ಡೆವಲಪ್ಸ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ ಇನ್ ಸ್ಟೂಡೆಂಟ್ಸ್. ಅಂಡ್ ಇನ್ ಸೂಪರ್ವೈಸ್ ಸ್ಟಡಿ ಎವ್ರಿ ಚೈಲ್ಡ್ ಹ್ಯಾಸ್ ಟು ಡಿವೋಟ್ ಹಿಸ್ ಪ್ರಿಸ್ಕ್ರೈಬ್ ಟೈಮ್ ಟು ಕಂಪಲ್ಸರಿ ಫಾರ್ ಸೆಲ್ಫ್ ಸ್ಟಡಿ. ಅಂದ್ರೆ ಮಗು ಆ ಒಂದು ಮೇಲ್ವಿಚಾರಣೆ ಅಧ್ಯಯನ ನಾವು ತಂತ್ರವನ್ನ ಯೂಸ್ ಮಾಡೋದ್ರಿಂದ ಸ್ವಯಂ ಅಧ್ಯಯನವನ್ನ ಅಭ್ಯಾಸವನ್ನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮೇಲ್ವಿಚಾರಣೆಯ ಅಧ್ಯಯನ ಆ ಒಂದು ಸ್ವಯಂ ಅಧ್ಯಯನ ಮಾಡ್ಕೊಳ್ಳೋದ ಅಭ್ಯಾಸವನ್ನ ಬೆಳೆಸುತ್ತೆ ಅನ್ನುವಂಥದ್ದು. ಸಾರಿ, ಮತ್ತೊಮ್ಮೆ ಹೇಳ್ಬಿಡ್ತೀನಿ.
ವಿದ್ಯಾರ್ಥಿ ಸ್ವಯಂ ಅಧ್ಯಯನ ಮಾಡುವಂತಹ ಅಭ್ಯಾಸವನ್ನ ಮಾಡುವಂತಹ ಒಂದು ಗುಣವನ್ನ ಈ ಮೇಲ್ವಿಚಾರಣೆಯ ಅಧ್ಯಯನದಿಂದ ಬರುತ್ತೆ, ಆ ಮಗುಗೆ ಅಭ್ಯಾಸವನ್ನ ಬೆಳೆಸಿಕೊಳ್ಳುತ್ತೆ ಎನ್ನುವಂತಹ ಒಂದು ಪಾಯಿಂಟ್ ನಾನು ಈಗ ಹೇಳಿರುವಂತದ್ದು. ಓಕೆ, ಪ್ರತಿ ಮಗು ಸ್ವಯಂ ಅಧ್ಯಯನಕ್ಕಾಗಿ ನಿಗದಿತ ಸಮಯವನ್ನ ಕಡ್ಡಾಯವಾಗಿ ವಿನಿಯೋಗಿಸಬೇಕು. ಅದು ಪ್ರಿಸ್ಕ್ರೈಬ್ಡ್ ಟೈಮ್ ಅಲ್ಲೇ ಮಾಡುವಂತಹ ಗುಣವನ್ನ ಅದು ಈ ಸೂಪರ್ವೈಸ್ ಸ್ಟಡಿಯಲ್ಲಿ ಬೆಳೆಸ್ಕೋಬೇಕು ಅನ್ನುವಂಥದ್ದು. ಅಂಡ್ ದಿಸ್ ಟೆಕ್ನಿಕ್ ಮೇ ಬಿ ಯೂಸ್ಡ್ ಇನ್ 2 ಸಿಚುವೇಶನ್. ಈ ಒಂದು ಟೆಕ್ನಿಕ್ ನ ನಾವು 2 ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಯಾವಾಗ? ಕೀಪಿಂಗ್ ಇನ್ ವ್ಯೂ ಆಲ್ ದ ಪೀಪಲ್ಸ್ ಆಫ್ ದ ಕ್ಲಾಸ್, ಎಲ್ಲಾ ಮಕ್ಕಳನ್ನ ನಾವು ನೋಡ್ಕೊಳ್ಳುವಂತಹ ಸಂದರ್ಭದಲ್ಲಿ, ಕ್ಲಾಸ್ನ ಒಳಗೆ ಪ್ರತಿಯೊಂದು ಮಗುವನ್ನ ನೋಡ್ಕೊಳ್ಳುವಂತ ಸಂದರ್ಭದಲ್ಲಿ. ಕೀಪಿಂಗ್ ಇನ್ ವ್ಯೂ ಎಸ್ಪೆಷಲಿ ದೋಸ್ ಪೀಪಲ್ ಹೂ ಆರ್ ಬ್ಯಾಕ್ವರ್ಡ್ ಇನ್ ಮ್ಯಾಥಮೆಟಿಕ್ಸ್, ಗಣಿತದಲ್ಲಿ ಹಿಂದೆ ಇರುವಂತಹ ಮಕ್ಕಳನ್ನ ಸೂಪರ್ವೈಸ್ ಮಾಡ್ಕೊಳ್ಳೋದಕ್ಕೆ, ನೋಡೋದಕ್ಕೆ ಈ ಒಂದು ಟೆಕ್ನಿಕ್ ನಮ್ಗೆ ಯೂಸ್ ಆಗುತ್ತೆ, ಟೂಲ್ ಯೂಸ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಈ ಸೂಪರ್ವೈಸ್ ಸ್ಟಡಿಯಲ್ಲಿ ಓಕೆ, ಕನ್ನಡದಲ್ಲಿ ಹೇಳೋದಾದ್ರೆ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು, ವಿಶೇಷವಾಗಿ ಎಸ್ಪೆಷಲಿ ಗಣಿತದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರುಗಳನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ಈ ಒಂದು ಸೂಪರ್ವೈಸ್ ಸ್ಟಡಿ ಅನ್ನೋದು, ಮೇಲ್ವಿಚಾರಣೆಯ ಅಧ್ಯಯನ ಅನ್ನುವಂಥದ್ದು ಯೂಸ್ ಆಗುತ್ತೆ. ಹಾಗಾದ್ರೆ ಈ ಸೂಪರ್ವೈಸ್ ಸ್ಟಡಿಯಲ್ಲಿ ಏನೇನು ಸ್ಟೆಪ್ಸ್ ಇದೆ, ಯಾವ್ಯಾವ ತರಹ ಸ್ಟೆಪ್ಸ್ ಇಂದ ನಾವು ಸೂಪರ್ವೈಸ್ ಸ್ಟಡಿ ಮಾಡಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ ನೋಡಿ, ಮೊದಲನೇದು ಇಂಟ್ರೊಡಕ್ಷನ್, ಪ್ರಿಪರೇಷನ್ ಫಾರ್ ದ ಸ್ಟಡಿ. ಅಂದ್ರೆ ಇಂಟ್ರೊಡಕ್ಷನ್ ಕೊಡಬೇಕು, ಏನು ಓದಬೇಕು ಅನ್ನೋದಕ್ಕೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಡಬೇಕು, ಇನ್ಸ್ಟ್ರಕ್ಷನ್ ಫಾರ್ ದ ಸ್ಟಡಿ, ಆ ಓದೋದಕ್ಕೆ ನಾವು ಕೊಡುವಂತ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಸೂಪರ್ವಿಷನ್ ಬೈ ದ ಟೀಚರ್ ಇಂದ ಸೂಪರ್ವಿಷನ್ ಮಾಡಬೇಕು. 4ನೇ ಪಾಯಿಂಟ್ ಡೆವಲಪ್ಮೆಂಟ್ ಆಫ್ ಬ್ಲಾಕ್ ಬೋರ್ಡ್ ಸಮ್ಮರಿ, ಅಂದ್ರೆ ಅಲ್ಲಿ ಏನಾಯ್ತು ಅನ್ನೋದನ್ನ ಸಮ್ಮರಿಯನ್ನ ಬ್ಲಾಕ್ ಬೋರ್ಡ್ ಅಲ್ಲಿ ಬರೆಯುವಂಥದ್ದು. ಓಕೆ, ಸೊ ಅವರ ಅಧ್ಯಯನಕ್ಕೆ ಪರಿಚಯ ಅಥವಾ ತಯಾರಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳೋದು, ಅಧ್ಯಯನಕ್ಕೆ ಸೂಚನೆ ನಾವು ಕೊಡೋದು, ಸೂಚನೆಗಳನ್ನ ಕೊಡೋದು, ಅದಾದ್ಮೇಲೆ ಶಿಕ್ಷಕರ ಮೇಲ್ವಿಚಾರಣೆ, ಕಪ್ಪು ಹಲಗೆಯಲ್ಲಿ ಸಾರಾಂಶಗಳ ಅಭಿವೃದ್ಧಿಯನ್ನ ಮಾಡುವಂಥದ್ದು. ಕ್ಲಿಯರ್? ಐ ಥಿಂಕ್ ಹೇಳೋ ಪಾಯಿಂಟ್ ಕ್ಲಿಯರ್ ಆಗ್ತಿದೆ ಅಂತ ಅನ್ಕೊಳ್ತೀನಿ, ಪಾಯಿಂಟ್ಸ್. ಅಂಡ್ ಹೇಳ್ದ ಹಾಗೆ ಇದು ಇಂಪಾರ್ಟೆಂಟ್, ಪೆಡಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಶ್ನೆ ಬರುತ್ತೆ, ಒಂದೊಂದೇ ಚಾಪ್ಟರ್ ಮಾತಾಡ್ಕೊಂಡು ಹೋಗೋಣ. ಸೊ ಇದು ಮೊದಲನೇ ಚಾಪ್ಟರ್, ಪ್ರತಿಯೊಂದು ಚಾಪ್ಟರ್ನು ನಾನು ಮುಗಿಸ್ಕೊಡ್ತೀನಿ. ಓಕೆ, ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸೊ ದಟ್ ಎಲ್ಲರೂ ಬಂದು ನೋಡ್ಲಿ ಅನ್ನುವಂಥದ್ದಕ್ಕೆ ಅಷ್ಟೇ ನಮ್ಮ ಭಾವನೆ. ಓಕೆ, ಇಂಪಾರ್ಟೆನ್ಸ್ ಆಫ್ ಸೂಪರ್ವೈಸ್ಡ್. ಸೊ ಮೇಲ್ವಿಚಾರಣೆ ಅಧ್ಯಯನದ ಮಹತ್ವ. ಎವ್ರಿ ಚೈಲ್ಡ್ ಗೆಟ್ಸ್ ಆಪರ್ಚುನಿಟಿ ಲರ್ನ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ ಅಂಡ್ ಕೆಪಾಸಿಟಿ. ಪ್ರತಿ ಮಗುವು ಆ ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಯೋದಕ್ಕೆ ಒಂದು ಅವಕಾಶನ ಪಡೆಯುತ್ತೆ ಈ ಒಂದು ಸೂಪರ್ವಿಷನ್ ಅಥವಾ ಮೇಲ್ವಿಚಾರಣೆಯ ಅಧ್ಯಯನದ ಒಂದು ಟೂಲ್ ನಿಂದ. ಅಂಡ್ ದಿಸ್ ಟೆಕ್ನಿಕ್ ಡೆವಲಪ್ಸ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ. ಬರ್ಕೊಳ್ಳಿ, ನಾ ಹೇಳೋದನ್ನೆಲ್ಲ ಪಾಯಿಂಟ್ ವೈಸ್ ಬರ್ಕೊಳ್ಳಿ. ಯಾವ ಕ್ವಶನ್ ಯಾವ ತರಹದೆಲ್ಲ ಹೇಗಾದ್ರೂ ಕೇಳಬಹುದು. ಹಾಗಾಗಿ ದಿಸ್ ಟೆಕ್ನಿಕ್ ಡೆವಲಪ್ಸ್ ದ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ, ಅಂದ್ರೆ ಸ್ವಯಂ ಅಧ್ಯಯನ ಮಾಡೋದಕ್ಕೆ ಆ ಮಗುವಿನಲ್ಲಿ ಆ ಅಭ್ಯಾಸವನ್ನ ಬೆಳೆಸುತ್ತೆ. ಓಕೆ, ಅಂಡ್ ಲಾಸ್ಟ್, ಐ ಥಿಂಕ್ ಈ ಚಾಪ್ಟರ್ದು ಲಾಸ್ಟ್ ಅನ್ಕೊಳ್ತೀನಿ. ಹೌದು, ಈ ಚಾಪ್ಟರ್ನ ಲಾಸ್ಟ್, ಮೊದಲನೇ ಚಾಪ್ಟರ್ದು. ಸೊ ಮ್ಯಾಥಮೆಟಿಕ್ಸ್, ಗಣಿತ. ಸೊ ನಿಮಗೆ ಗೊತ್ತಿದೆ, ಅದರಲ್ಲಿ 2 ತರಹ ಬರುತ್ತೆ. ಮೊದಲನೇದು ಇಂಡಕ್ಟಿವ್, ಇನ್ನೊಂದು ಡಿಡಕ್ಟಿವ್. ಇಂಡಕ್ಟಿವ್ ಅಂದ್ರೆ ಏನು, ಡಿಡಕ್ಟಿವ್ ಅಂದ್ರೆ ಏನು, ಅದ್ರ ಬಗ್ಗೆ ಮಾತಾಡಿ. ನಮ್ಮ ತರಗತಿಯನ್ನು ನಾವು ಸ್ಟಾಪ್ ಮಾಡೋಣ. ಸೊ ಮ್ಯಾಥಮೆಟಿಕ್ಸ್ ಅನ್ನೋದಕ್ಕೆ ಒಂದೇ ಒಂದು ಅಂಶ ಹೇಳಬೇಕು ಅಂದ್ರೆ ಇಟ್ಸ್ ಅ ಲಾಜಿಕಲ್ ರೀಸನಿಂಗ್ ಇರುವಂತಹ ಒಂದು ಏನ್ ಹೇಳ್ತೀವಿ, ಒಂದು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಇಂಡಕ್ಟಿವ್ ಮೆಥಡ್, ಡಿಡಕ್ಟಿವ್ ಮೆಥಡ್ ಅನ್ನೋದು ನಿಮ್ಗೆ ಗೊತ್ತಿದೆ. ಅಂದ್ರೆ ಆಗಮನ ವಿಧಿ, ನಿಗಮನ, ಆಗಮನ ನಿಗಮನ, ಹೌದಲ್ವಾ? ಓಕೆ, ಸೊ ಇಂಡಕ್ಟಿವ್ ರೀಸನಿಂಗ್ ಅಂದ್ರೆ ಇಸ್ ದ ಪ್ರೋಸೆಸ್ ಅರೈವಿಂಗ್ at a conclusion based on the set of observation. ನೋಡಿ, ಇಲ್ಲಿ 2 ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಇಂಡಕ್ಟಿವ್ ಡಿಡಕ್ಟಿವ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಂಡಕ್ಟಿವ್ ಅಂದ್ರೆ ಏನು, ಡಿಡಕ್ಟಿವ್ ಅಂದ್ರೆ ಏನು. ಓಕೆ, ಸೊ 2 ಬರೀತೀನಿ ಇಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬೇಸ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಒಂದು ಹೆಂಗೆ ಕೇಳ್ತಾರೆ ಪ್ರಶ್ನೆ ಅಂದ್ರೆ, ಒಂದು ಎಕ್ಸಾಂಪಲ್ ನ ಕೊಡ್ತಾರೆ, ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ.
ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು ಆ ಸ್ಟೇಟ್ಮೆಂಟಲ್ಲಿ ನಿಮಗೆ ಹೀಗೆ ಕೊಡ್ತಾರೆ. ಈಗ ಮೇಲೆ ಹೇಳಿರುವ ಸ್ಟೇಟ್ಮೆಂಟ್ ಇಂಡಕ್ಟಿವ್ ಮೆಥಡಲ್ ಆಗಿದ್ದು ಡಿಡಕ್ಟಿವ್ ಮೆಥಡಲ್ ಆಗಿದ್ದು ಅನ್ನೋದನ್ನ ಕೇಳ್ತಾರೆ. ಸೊ ಈ ತರ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಅದು ಗೊತ್ತಾಗಬೇಕು ಅಂದ್ರೆ ನಿಮಗೆ ಇಲ್ಲಿ ಒಂದು ಪಾಯಿಂಟ್ ಗೊತ್ತಿರಬೇಕು, ಇಂಡಕ್ಟಿವ್ ಅಂದ್ರೆ ಏನು, ಡಿಡಕ್ಟಿವ್ ಅಂದ್ರೆ ಏನು. ಓಕೆ, ಸೊ ಇಂಡಕ್ಟಿವ್ ಅಂತಂದ್ರೆ ಹಿಂಗ್ ಬರೀತೀವಿ ನಾವು, ಏನು ಎಕ್ಸಾಂಪಲ್ಸ್ ಟು ಥಿಯರಿ ಅಂತ ನಾವು ಹೇಳ್ಬೋದು. ಅಂದ್ರೆ ಅರೈವಿಂಗ್ ಎಟ್ ಅ ಕನ್ಕ್ಲೂಷನ್ ಬೇಸ್ಡ್ ಆಫ್ ಸೆಟ್ ಆಫ್ ಅಬ್ಸರ್ವೇಷನ್. So in other words, inductive reason leads to a form of set of examples to a theory that is capable of explaining all the examples. ಒಂದು ಉದಾಹರಣೆಯನ್ನ ಕೊಟ್ಟು ಒಂದು ಕನ್ಕ್ಲೂಷನ್ ಪಾರ್ಟ್ಗೆ ಬಂದು ಅದನ್ನ ಇಟ್ಕೊಂಡು ಉಳಿರೋ ಎಲ್ಲ ಎಕ್ಸಾಂಪಲ್ಸ್ ಗಳನ್ನ ನಾವು ಹೇಳ್ತೀವಿ, ಸಾಲ್ವ್ ಮಾಡ್ತೀವಿ ಅಂದ್ರೆ ಅದು ಇಂಡಕ್ಟಿವ್ ಮೆಥಡ್ ಆಗುತ್ತೆ. ಓಕೆ, ಇನ್ನು ಡಿಡಕ್ಟಿವ್ ಬಂದ್ರೆ, ಸೊ ಡಿಡಕ್ಟಿವ್ ಅಂದ್ರೆ ಏನು? ಡಿಡಕ್ಟಿವ್ ಅಂತಂದ್ರೆ process of reaching conclusion based on the previously known facts. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಮೊದಲೇ ಪ್ರೀವಿಯಸ್ಲಿ ನೋನ್ ಫ್ಯಾಕ್ಟ್ಸ್ ಇಂದ ಕನ್ಕ್ಲೂಷನ್ ಬರುವಂತದ್ದು. ಐ ಥಿಂಕ್ ಇಷ್ಟೇ ಇರೋದು ಅಂತ ಅನ್ಕೊಳ್ತೀನಿ. ನನ್ನ ಸ್ಲೈಡ್ಸ್ ಅಲ್ಲೂ ಅಷ್ಟೇ ಇಷ್ಟೇ ಇರೋದು. ಸೊ ಇಲ್ಲಿ ಹೇಳ್ಬಿಟ್ಟಿದೀನಿ ಇಂಡಕ್ಟಿವ್ ಡಿಡಕ್ಟಿವ್ ಇರೋದು ಏನು. ಇಲ್ಲಿ ನೋಡಿ, ರೀಚಿಂಗ್ ಕನ್ಕ್ಲೂಷನ್ ಆನ್ ದ ಬೇಸ್ಡ್ ಆನ್ ಪ್ರೀವಿಯಸ್ಲಿ ನೋನ್ ಫ್ಯಾಕ್ಟ್ಸ್, ಇದು ಈ ಪಾಯಿಂಟ್, ಇದು ಡಿಡಕ್ಟಿವ್. Conclusion based on previously known facts. In the inductive, conclusion based on a set of observation. 2 ಪಾಯಿಂಟ್. ಓಕೆನಾ? ಐ ಹೋಪ್ ಇಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟು ನಮ್ಮ ಮೊದಲನೇ ಚಾಪ್ಟರ್ ಆಗಿತ್ತು. ಫಸ್ಟ್ ಚಾಪ್ಟರ್ ಹೆಸರು ನೇಚರ್ ಆಫ್ ಮ್ಯಾಥಮೆಟಿಕ್ಸ್. ಫಸ್ಟ್ ಚಾಪ್ಟರ್ನ ಹೆಸರು ನೇಚರ್ ಆಫ್ ಮ್ಯಾಥಮೆಟಿಕ್ಸ್. ಇಷ್ಟೇ ಇದರಲ್ಲಿ ಬರುವಂಥದ್ದು. ಇಷ್ಟನ್ನ ನೀವು ಕಲ್ತ್ಕೊಳ್ಳಿ. ಸೊ ಗಣಿತದ ಸ್ವರೂಪ ಇದು ಮೊದಲನೇ ಚಾಪ್ಟರ್. ಯಾವುದಲ್ಲಿ ಬರೋದು? ಮ್ಯಾಥ್ ಪೆಡಗಾಗಿಯಲ್ಲಿ. ಸೊ ಉಳಿದಿರೋ ಎಲ್ಲಾ ಪಾಠವನ್ನು ಕೂಡ ಹೀಗೆ ನಾನು ಮಾಡ್ಕೊಡ್ತೀನಿ. ಓಕೆ, ಪ್ರತಿಯೊಂದು ಪಾಠವನ್ನು ಕೂಡ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಸೊ ಇದು ಮ್ಯಾಥಮೆಟಿಕ್ಸ್ ನಲ್ಲಿ ನಮ್ಮ ಚಾನಲ್ ನಲ್ಲಿ ಮ್ಯಾಥ್ಸ್ ಅಲ್ಲಿ ಪೆಡಗಾಗಿಯಲ್ಲಿ ಬರುವ ಕ್ಲಾಸಸ್ಗಳು. ಇದರ ಜೊತೆಗೆ ಮ್ಯಾಥ್ಸ್ ಮ್ಯಾರಥಾನ್ ಕ್ಲಾಸಸ್ ಬರುತ್ತೆ. ಮ್ಯಾಥ್ಸ್ ಮ್ಯಾರಥಾನ್ ಕ್ಲಾಸಸ್. ಸೊ ಇದು ಟೆಟ್ಗೆ ಯೂಸ್ ಆಗುವಂತದ್ದು. ಮ್ಯಾಥ್ಸ್ ಮ್ಯಾರಥಾನ್ ಕ್ಲಾಸ್ ಪೇಪರ್ 1 ಪೇಪರ್ 2 ಎರಡಕ್ಕೂ. ಪೇಪರ್ 1 ಪೇಪರ್ 2. ಸೊ ಮ್ಯಾಥ್ಸ್ ಮ್ಯಾರಥಾನ್ ಕ್ಲಾಸಸ್ ಗಳಲ್ಲಿ ಏನಿರುತ್ತೆ? ಕಾನ್ಸೆಪ್ಟ್ಸ್ ವೈಸ್ ಕ್ಲಾಸ್ ಮಾಡ್ತೀವಿ, ಜೊತೆಗೆ PYQs ಸಾಲ್ವ್ ಮಾಡ್ಕೊಡ್ತೀವಿ. ಓಕೆ, ಇಷ್ಟು ನಮ್ಮ ಶೆಡ್ಯೂಲ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇರೋದು. ಯೂಟ್ಯೂಬ್ ಚಾನಲ್ ನೇಮ್ VGT ಅಕಾಡೆಮಿ. ಓಕೆ, VGT ಅಕಾಡೆಮಿ. ಇದರಲ್ಲಿ ಇನ್ನ ಮುಂದಿನ ದಿನಗಳಲ್ಲಿ ಬರುವಂತದ್ದು ಸೊ ಮ್ಯಾಥ್ಸ್ ಮ್ಯಾರಥಾನ್ ಕ್ಲಾಸಸ್, PYQs ಆಸ್ ವೆಲ್ ಆಸ್ ಮ್ಯಾಥ್ಸ್ ಪೆಡಗಾಗಿ ಕ್ಲಾಸಸ್. ಓಕೆ, ಸೊ ಐ ಹೋಪ್ ಮೊದಲನೇ ಚಾಪ್ಟರ್ ಪೆಡಗಾಗಿಯಲ್ಲಿ ಬಂದಿರೋ ಮೊದಲನೇ ಚಾಪ್ಟರ್ ನೇಚರ್ ಆಫ್ ದ ಮ್ಯಾಥಮೆಟಿಕ್ಸ್ ನಿಮಗೆ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ಗಳಿದ್ರು ನನಗೆ ಕೇಳಬಹುದು. ಏನೇ ಪ್ರಾಬ್ಲಮ್ಸ್ಗಳಿದ್ದು ಅಂದ್ರೂ ಕೂಡ ಕ್ಲಾರಿಫಿಕೇಶನ್ ಬೇಕು ಅಂತಂದರೆ 8088100752 ಈ ನಂಬರ್ಗೆ ಡಯಲ್ ಮಾಡಿ. ಓಕೆ, ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ಸೊ ಹೇಳ್ತಾನೆ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಐ ಕಂಟಿನ್ಯೂ ದ ನೆಕ್ಸ್ಟ್ ಸೆಷನ್. ಮುಂದಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ. ಇದರ ಮುಂದಿನ ಚಾಪ್ಟರ್ನ ಮಾತಾಡೋಣ. ಸೊ ನೆಕ್ಸ್ಟ್ ಚಾಪ್ಟರ್ ಪೆಡಗಾಗಿಯಲ್ಲಿ ಬರೋ ನೆಕ್ಸ್ಟ್ ಚಾಪ್ಟರ್ ಎಲ್ಲವನ್ನ ಮಾಡ್ಕೊಡ್ತೀನಿ. ಓಕೆ, ಸೊ ನನ್ನ ಕಡೆಯಿಂದ ನಾನು ಮಾಡ್ಕೊಡ್ತೀನಿ, ನಿಮ್ಮ ಕಡೆಯಿಂದ ನಾನು ಕೇಳ್ತಾ ಇರೋದು ಓಕೆ. ಸೊ ನಿಮ್ಮ ಕಡೆಯಿಂದ ನಾನು ಕೇಳ್ತಾ ಇರೋವಂಥದ್ದು ಇಷ್ಟೇ. ಜಸ್ಟ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಹಾಗೆ VGT ಅಕಾಡೆಮಿ ಆ್ಯಪ್ನಲ್ಲಿ ಕೋರ್ಸಸ್ಗಳು ಲಭ್ಯ ಇದೆ. ಟೆಟ್ ಕೋರ್ಸ್, HSTR, GPSC ಇರೋದು. ಇಷ್ಟ ಇದ್ದವರು, ಇಂಟ್ರೆಸ್ಟ್ ಇರೋರು ಹೋಗಿ ನೋಡಬಹುದು ಅನ್ನೋಂಥದ್ದು. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಸೆಷನ್. ಮತ್ತೊಮ್ಮೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಗೇನ್ ಐ ಆಮ್ ಸೇಯಿಂಗ್ ಸಾರಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಮೊದಲನೇ ಪಾಠ ಮುಗಿದಿದೆ.
ಎರಡನೇ ಪಾಠವನ್ನು ಮುಂದಿನ ಕ್ಲಾಸಲ್ಲಿ ತಗೋತೀನಿ, ಮತ್ತು ಮ್ಯಾರಥಾನ್ ಕ್ಲಾಸಸ್ಸು ಮಾಡ್ತೀನಿ. ಓಕೆ, ಡೋಂಟ್ ವೆರಿ. ಥ್ಯಾಂಕ್ ಯು. ಗುಡ್ ನೈಟ್.